ನಮಸ್ಕಾರ. ಇವತ್ತು ನಾವು ಈ ಗ್ರಾಮ ಪಂಚಾಯತ್ನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಉದ್ದೇಶ ಏನಂದರೆ, ಮೊನ್ನೆ ಭಾನುವಾರ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಥರದ ಒಂದು ಅನುಮತಿ ತಗೊಳ್ದೇ ಒಂದು ಪ್ರತಿಭಟನೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು. ಆ ಪ್ರತಿಭಟನೆಗೆ ಬಲ್ಲಿ ಏನು ಮಾಡಿದರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಬಗ್ಗೆ, ಸದಸ್ಯರುಗಳ ಬಗ್ಗೆ, ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ, ನಮ್ಮ ಉಪಾಧ್ಯಕ್ಷರ ಬಗ್ಗೆ, ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ನಾವು ಅವರಿಗೆ ಸ್ವಾಗತ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ. ಆದರೆ ಪ್ರತಿಭಟನೆಗೆ ಒಂದು ನ್ಯಾಯಸಮ್ಮತವಾಗಿ ಇರಬೇಕು ಅದು. ಯಾಕಂತ ಹೇಳಿದ್ರೆ, ಪ್ರತಿಭಟನೆ ನ್ಯಾಯಸಮ್ಮತವಾಗಿ ಯಾಕೆ ಇರಬೇಕು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾವು ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಏನು ಭಾರಿ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಇತಿಮಿತಿ ಒಳಗಡೆ ಒಂದು ಸಣ್ಣ ಮಟ್ಟದ ಅನುದಾನ ಬರ್ತದೆ, ಅದನ್ನು ಮಾಡ್ಬೋದು. ಹಾಗಾಗಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಂಥ ಜ್ಯೋತಿಯವರು, ಹರೀಶ್ರವರು, ರೇಖಾರವರಿದ್ದಾರೆ, ಆಮೇಲೆ ನಮ್ಮ ಕುಸುಮಕ್ಕ ಇದ್ದಾರೆ, ಮಾಜಿ ನಮ್ಮ ಸದಸ್ಯರಂಥ ಬಿ ಟಿ ಶಿವರಾಮ್ ಅವರ ಧರ್ಮಪತ್ನಿ, ಹಾಗೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಂಥ ಮಂಜುಳಕ್ಕ ಅವರಿದ್ದಾರೆ, ಗುಲಾಬಿಯವರಿದ್ದಾರೆ. ಇವರೆಲ್ಲರಿಗೂ ಪತ್ರಿಕಾಗೋಷ್ಠಿ ಪರವಾಗಿ ತಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಾನು ಎರಡು ಮಾತಾಡಿ ಮತ್ತು ನಂತರ ಅಧ್ಯಕ್ಷರು ಮಾತಾಡ್ತಾರೆ. ಒಂದು ಸ್ಪಷ್ಟವಾಗಿ ಒಂದು ಗ್ರಾಮ ಪಂಚಾಯತಿನಲ್ಲಿ, ಈ ಗ್ರಾಮ ಪಂಚಾಯತ್ ನಮ್ಮ ಅಂದರೆ ಅದು ಯಾವುದೇ ಗ್ರಾಮ ಪಂಚಾಯತ್ಗಳು ಮೆಂಬರು ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಅನುದಾನ ಬರ್ತದೆ. ನಮಗೆ 17 ಲಕ್ಷ ರೂಪಾಯಿ ಅನುದಾನ ಬರ್ತದೆ ನಮ್ಮ ನುಗ್ಗಿ ಗ್ರಾಮ ಪಂಚಾಯತಿಗೆ ಒಂದು ವರ್ಷಕ್ಕೆ. ಅದು ಕೇಂದ್ರ ಸರ್ಕಾರದ ಸಂಪೂರ್ಣವಾಗಿ. ಕೇಂದ್ರ ಸರ್ಕಾರದ 17 ಲಕ್ಷದ ಅನುದಾನ ಬಂದರೆ ಅದಕ್ಕೆ 17 ಕಾನೂನುಗಳಿದ್ದಾವೆ. ಶಾಲೆಗಿಷ್ಟು, ಟ್ರಂಚ್ಗಿಷ್ಟು, ಡ್ರಿಂಕಿಂಗ್ ವಾಟರ್ಗಿಷ್ಟು, ಮೂಲಭೂತ ಸೌಕರ್ಯಗಳಿಗಿಷ್ಟು, ಗ್ರಾಮ ಪಂಚಾಯತ್ ಮೇಂಟೆನೆನ್ಸ್ಗಿಷ್ಟು ಅಂತೇಳಿ ಬರ್ತದೆ. ಯಾವುದೇ ಕಡೆ ಒಂದೇ ಕಡೆ ನಾವು ಅದನ್ನು ವಿನಿಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ನಾವು ಏನೋ ಮಾಡಿರೋ ಕಾಮಗಾರಿಗಳಲ್ಲಿ ಲೋಪದೋಷಗಳಾಗಿದ್ದಾವೆ ಅಂತ ಹೇಳಿದ್ದಾರೆ. ಸಂತೋಷ, ಅವ್ರ ದಾಖಲೆಗಳು ತಗೊಂಡಿದ್ದಾರೆ, ಎಲ್ಲಿ ಬೇಕಾದ್ರೂ ತನಿಖೆ ಮಾಡ್ಬೋದು. ನಂತರ ರಾಜ್ಯ ಸರ್ಕಾರದ್ದು 10 ಲಕ್ಷ ರೂಪಾಯಿ ಅನುದಾನ ಬರ್ತದೆ. ಅದರಲ್ಲಿ ನಮಗೆ ಇತ್ತೀಚಿನ ಈ ಕರೆಂಟ್ ರೇಟ್ ಜಾಸ್ತಿ ಆದಮೇಲೆ 8 ಲಕ್ಷ ರೂಪಾಯಿ ಕರೆಂಟಿಗೆ ಕಟ್ಟಲಿಕ್ಕೆ ಹೋಗ್ತಾ ಇದೆ. ನಂತರ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ, ಆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತೇನಾದ್ರು ಗ್ರಾಮ ಪಂಚಾಯತ್ ನಾವಂತಲ್ಲ, ಯಾವುದೇ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಅಧ್ಯಕ್ಷರುಗಳು ಒಂದು ಗೌರವ ಉಳಿಸ್ಕೊಳ್ಬೋದು. ಅವರೇನಾರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾಮಗಾರಿಗಳನ್ನು ಮಾಡಿ ಅಂತ ಹೇಳಿದ್ರೆ ಅದು ಉದ್ಯೋಗ ಖಾತ್ರಿ ಯೋಜನೆ ಮಾತ್ರ. ಆ ಯೋಜನೆಯಲ್ಲಿ ನಾವು ಹೋದ ವರ್ಷ ಒಂದು 2-3 ಕಾಮಗಾರಿ ಮಾಡಿದ ಕೂಡಲೇ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಬಂದಾಯಿತು, ಅದಕ್ಕೆ ಅಬ್ಜೆಕ್ಷನ್ ಹಾಕಿ ಆಯಿತು, ಈಗ ಹೋಗಿ ಬೇರೆ ಬೇರೆ ಸಂಬಂಧಪಟ್ಟ ಇಲಾಖೆ. ಹಾಗಾಗಿ ಈಗ ಅದನ್ನು ನಾವು ಬೇಡ ಅಂತ ಬಿಟ್ಟು, ನಾವು ಹಿಂದಿನ ಒಂದ್ಸರಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೆ, ನಾವಿನ್ನು ಮಾಡೋದಿಲ್ಲ, ಯಾವುದನ್ನು ಮಾಡಿಸೋದು ಇಲ್ಲ, ನೀವು ಯಾರು ಬೇಕಾದರೂ ಮಾಡ್ಬೋದು, ವಿರೋಧ ಮಾಡೋರೇ ಮಾಡ್ಬೋದು ಅಂತ ಹೇಳಿದ್ದು. ಹಾಗಾಗಿ ನಮಗೆ ಮೊನ್ನೆ ದಿನದ ಅವರ ಪ್ರತಿಭಟನೆಯಲ್ಲಿ ಯಾವುದೇ ಹುರುಳಿಲ್ಲ. ಮತ್ತು ತುಂಬ ನಮಗೂ ಕೂಡ ನಮ್ಮ ಪಂಚಾಯಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ ಮತ್ತು ನಮ್ಮ ಅಧಿಕಾರಿ ವರ್ಗದವರಿಗೂ ತುಂಬ ಬೇಜಾರಾಗಿದೆ. ಅಧಿಕಾರಿ ವರ್ಗದವರಿಗೂ ಕೆಟ್ಟದಾಗಿ ಮಾತಾಡಿದ್ದಾರೆ. ನಾವು ಒಂದು ವೇಳೆ ತಪ್ಪು ಮಾಡಿದರೆ ಅಥವಾ ನಮ್ಮಿಂದ ಏನಾರ ಲೋಪದೋಷಗಳಾಗಿದ್ದರೆ ನಾವು ಯಾವತ್ತೂ ಬದ್ಧ ಇದ್ದೇವೆ, ಯಾವುದೇ ಟೈಮ್ನಲ್ಲಿ ಕೂಡ. ಹಾಗಾಗಿ ಇವತ್ತು ಆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮಾತಾಡಿ. ನಮ್ಮ ಹೆಮ್ಮಹೊಸೂರು ವಾರ್ಡಲ್ಲಿ ಬಂದುಬಿಟ್ಟು 4 ಸೋಲಾರ್ ಹಾಕ್ಸಿದ್ವಿ. ಅದು ಬಂದುಬಿಟ್ಟು ಸಾರ್ವಜನಿಕರಿಗೋಸ್ಕರ ಹಾಕ್ಸಿದ್ಬಿಟ್ರೆ, ಮತ್ತು ಅವ್ರಿಗೆ ಸ್ವಂತ ಓನಾಗಿ ಯಾವುದು ನಾವು ಹಾಕ್ಸ್ಕೊಟ್ಟಿಲ್ಲ. ಭಟ್ರು ಮನೆ ಹತ್ರ ಅವ್ರು 800 ಏನೋ ಎಕರೆ ಜಮೀನಿದೆ, ಆಸ್ತಿದೆ, ಇದಿದೆ ಅಂತಾರೆ. ಅವರು ಮತ್ತೆ ನನಗೆ 5,000 ರೂಪಾಯಿ ಕೊಟ್ಟಿದ್ದಾರೆ ಅಂತಲೂ ಈ ಥರ ಸುದ್ದಿ ಎಲ್ಲ ಹಬ್ಸ್ತಾ ಇದ್ದಾರೆ. ಅವ್ರು ನನಗೆ ಕೊಟ್ಟಿರೋದು, ನಾನು ಅಲ್ಲಿ ಫಸ್ಟು ಕೆಲಸ ಮಾಡ್ತಿರುವಾಗ ಅವ್ರು ನಾನು ಉಳಿದಿರೋ ದುಡ್ಡು ಮದುವೆ ಹಾಕಿಂತ ಮುಂಚೆ ಕೊಡಬೇಕಿತ್ತು. ಆಮೇಲೆ ಬಂದ ಮೇಲೆ ಲೆಕ್ಕ ಮಾಡಿ ನನಗೆ ಕೊಟ್ಟಿರೋ ದುಡ್ಡು ಅದನ್ನು ಯಾರೋ ನೋಡ್ಕೊಬಂದು, ಇಲ್ಲ ಭಟ್ರು ಅವಳಿಗೆ ದುಡ್ಡು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸೋಲಾರ್ ಹಾಕ್ಸ್ತಾಳೆ, ಇದು ಯಾವೂ ಅಲ್ಲ. ಅದು ಪಬ್ಲಿಕ್ಕಿಗೋಸ್ಕರ ಯೂಸ್ ಆಗಲಿ ಅಂತಗೋಸ್ಕರ ಮಾತ್ರ ಅಲ್ಲಿ ಹಾಕಿರೋದು. ಇದು ಒಂದು ಆದಮೇಲೆ ಮತ್ತೆ ಇಲ್ಲಿ ಅವರು ನನಗೆ ಏನು ಹೇಳ್ತಿದ್ದಾರೆ ಅಂದರೆ, ಪಂಚಾಯತಿಯಲ್ಲಿ ನಿಮ್ಮದು ಪ್ರೋಸರಿ ಸೈನ್ ಆಗ್ತಿದೆ, ನೀವು ಇಲ್ದಂಗೆ ನಿಮ್ಮದು ಕದ್ದು ಮುಚ್ಚಿ ಸೈನ್ ಎಲ್ಲ ಹಾಕ್ಸ್ಕೊಳ್ತಿದ್ದಾರೆ ಅಂತ. ಇಲ್ಲಿ ಯಾವುದು ಆ ಥರ ನಡೆದು ಇಲ್ಲ. ನಾನು ಕೇಳಿದ್ದೀನಿ ಕೂಡ, ಅವರು ಯಾರು ಆ ಥರ ತಪ್ಪುಗಳು ಮಾಡಿಲ್ಲ. ಇದು ಏನಾಗ್ತಿದೆ ಅಂದರೆ, ನಾನು ಮದುವೆ ಆಗಿ ಹೋಗಿರೋದ್ರಿಂದ 1 ವರ್ಷದಿಂದ ನೀವು ಮದುವೆ ಆಗಿ ಹೋಗಿದ್ದೇ ದೊಡ್ಡ ತಪ್ಪು, ನೀವು ಇಲ್ಲಿರಬೇಕು, ನಾನು ಕಷ್ಟ ಆದಾಗ ನಾನು ಬರ್ತಿಲ್ಲ ಒಂದೊಂದು. ಯಾಕಂದರೆ ನಂದು ಅನಿವಾರ್ಯಗಳಿರುತ್ತೆ, ನಂದು ಪರ್ಸನಲ್ ಸಮಸ್ಯೆಗಳಿರುತ್ತೆ, ಪ್ರೆಗ್ನೆನ್ಸಿ ಇರೋದ್ರಿಂದ ನನಗೂ ಬರೋಕ್ಕಾಗ್ತಿಲ್ಲ. ಹಾಗಾಗಿ ನಾನು ಇಲ್ಲೇ ಇರೋಕ್ಕೂ ಆಗಾಗಲ್ಲ. ಆದರೂ ಬಂದಾಗ ನಾನು ಎಮರ್ಜೆನ್ಸಿ ಸೈನ್ ಹಾಕ್ಬಿಟ್ಟು ಹೋಗಿರ್ತೀನಿ. ಅದರಿಂದ ಯಾರಿಗೂ ಸಮಸ್ಯೆ ಅಂತೂ ಆಗಿಲ್ಲ. ಅವ್ರು ಯಾಕೆ ಹಂಗೆ ಹೇಳ್ತಿದ್ದಾರೆ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಮತ್ತು ನಾನು ಲಂಚ ತಿಂದಿದ್ದೀನಿ, ಇದುವರೆಗಾಗಲಿ 1 ರೂಪಾಯಿ ಆಗಲಿ ನನ್ನ ಪಂಚಾಯತಿಯಿಂದ 1 ರೂಪಾಯಿ ಆಗಲಿ ಯಾರ ಸಲ ತಗೊಂಡೂ ಇಲ್ಲ. ಹಂಗವರು ತನಿಖೆ ಮಾಡಲೇಬೇಕು ಅನ್ನೋದಿದ್ರೆ ನಮ್ಮ ಮನೆ ಡೈರೆಕ್ಟಾಗಿ ಬರಲಿ, ಗಂಡನ ಮನೆಗಾಗಲಿ ಅಥವಾ ನನ್ನ ತಾಯಿ ಮನೆಗಾಗಲಿ ಬಂದು ನೋಡಲಿ, ಹೌದು ನಾನು ಲಂಚ ತೊಗೊಂಡೇ ಇದ್ದೀನಿ ಅನ್ನೋದಾದರೆ ಮುಂದಿದ್ದು ಏನಿದೆ ಅದು ನಾನು ಫೇಸ್ ಮಾಡ್ತೀನಿ. ಇಷ್ಟು ಹೇಳ್ತೀನಿ. ಇಷ್ಟೇ. ಗ್ರಾಮ ಪಂಚಾಯತಿ ಬಗ್ಗೆ ಮೊನ್ನೆ ಭಾನುವಾರ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ, ನಮ್ಮ ಮನಸ್ಸಿಗೆ ಬೇಜಾರಾಗಂಗೆ ಮಾತಾಡಿದ್ದಾರೆ. ಯಾಕಂದರೆ ನಾವು ಪಾರದರ್ಶಕವಾಗಿ ಏನೇ ಇದ್ದರೂ, ಯಾವುದೇ ಕೆಲಸ, ಯಾವುದೇ ಕಾಮಗಾರಿ ಇರ್ಬೋದು, ಪಾರದರ್ಶಕವಾಗಿ ಮಾಡಿದ್ದೀವಿ. ಯಾವುದೇ ರೀತಿ ಭ್ರಷ್ಟಾಚಾರ, ಅವ್ಯವಹಾರ ಮಾಡಲಿಲ್ಲ ಇಲ್ಲಿ. ಇವರು ಅರ್ಧಂಬರ್ಧ ದಾಖಲೆ ಎಲ್ಲ ಇಟ್ಕೊಂಡ್ಬಿಟ್ಟು ಜನಗಳನ್ನೆಲ್ಲ
ತಪ್ಪು ಮಾಹಿತಿ ಕೊಟ್ಟವರಿಗೆ ಬೇರೆ ಬೇರೆ ರಸ್ತೆ ಕಾಮಗಾರಿ ಕೇಳೋಣ ಆ ಥರ ಅಂತ ಹೇಳಿ ಎಲ್ಲ ಸ್ವಲ್ಪ ಗ್ರಾಮಸ್ಥರನ್ನೆಲ್ಲ ಒಟ್ಟು ಮಾಡ್ಕೊಂಡ್ಬಿಟ್ಟು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದ್ದಂಗೆ ಅದರಲ್ಲಿ ಯಾವುದೇ ಇದರಲ್ಲಿ ಉರುಳಿಲ್ಲ ಅವ್ರು ಮಾತಾಡಿರುವಂಥದ್ರಲ್ಲಿ. ಅವರು ಅಷ್ಟಿದ್ದವರು ಭಾನುವಾರ ಇಟ್ಕೊಂಡಿದ್ದಾರೆ ಮತ್ತೆ ಪ್ರತಿಭಟನೆಯನ್ನು. ಅದು ಯಾವಾಗಾದ್ರೂ ಇಟ್ಕೊಳ್ಳಿ ಅವರಿಷ್ಟ. ಆದರೆ ನಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಆರೋಪ ಮಾಡಿದ್ದಾರೆ. ಒಬ್ಬೊಬ್ಬರನ್ನು ಒಂದೊಂದು ಇದಕ್ಕೆ ಟಾರ್ಗೆಟ್ ಮಾಡಿದ್ದಾರೆ. ನಮ್ಮ ಜಗದೀಶ್ ಅವರು ಈಗ ಸದಸ್ಯರು, ಮಾಜಿ ಅಧ್ಯಕ್ಷರಾಗಿದ್ದವರು ಅವರು. ಅವಾಗ ಅವರು ಸ್ವಲ್ಪ ಹಿರಿಯರ ಕಾರಣಕ್ಕೆ ಈ ವ್ಯವಸ್ಥೆ ಒಳಗಡೆ ಅವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಆರೋಪ ಮಾಡಿದ್ದಾರೆ, ನಮ್ಮ ಬಗ್ಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಆದರೆ ಆರೋಪಗಳು ಕೆಲವೊಂದು ಏನಂದರೆ ಅವ್ರದ್ದು ಇದು ಕೆಲವೊಂದು ಕಾನೂನು ಬಾಹಿರ ಇದಿದೆ ಅವ್ರದ್ದು. ಏನು ಅರ್ಜಿಗಳೆಲ್ಲ ಇಲ್ಲಿ ಇದ್ದಾವೆ. ಈ ಸೊತ್ತು ಬೇಡಿಕೆ ಇರ್ಬೋದು, ಅಥವಾ ಇಲ್ಲಿ ನಮ್ಮ ಸರ್ವೆ ನಂಬರ್ 71ರಲ್ಲಿ ಒಂದು ಪಾಪದ ಒಂದು ಮಹಿಳೆ ಉಂಟು ಇಲ್ಲಿ ಹೆಂಗಸು, ಅವರಿಗೆ ರಸ್ತೆ ಇದೆ, ಚರಂಡಿ ಇಲ್ಲ. ಆ ಚರಂಡಿ ಮನೆ ನಾವು ಮಾಡಿದ್ವಿ, ಯಾವುದು ಮನವಿ ಇತ್ತು, ಮನೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮಳೆಯಲ್ಲಿ ಭಾರಿ ಕಷ್ಟ ಆಗ್ತದೆ ನಮಗೆ, ಜಾರಿ ಬೀಳ್ತದೆ, ಚರಂಡಿ ಮಾಡಿಬಿಡಿ ಅಂತ ಬೇಡಿಕೆ ಇತ್ತು. ಅದು ನಾವು ಟ್ರಂಚ್ ಮಾಡಿದ್ವಿ, ಇಲ್ಲಿ ಸರ್ಕಾರಿ ಜಾಗದಲ್ಲೇ ಮಾಡಿದ್ವಿ. ನಮ್ಮ ಹತ್ರ ಸ್ಕೆಚ್ ಇದೆ, ನಕಾಶೆ ಎಲ್ಲ ಇದೆ, ಪಂಚಾಯತಿ ಜಾಗ, ಸರ್ಕಾರಿ ಜಾಗ ಅದು. ಆದರೆ ಖಾಸಗಿ ಅವರೊಬ್ಬರು ಮಣಿ ಅಂತ ಅಂದ್ಬಿಟ್ಟು ಇಲ್ಲೇ ಲೋಕಲ್ ಅವರು ಅದನ್ನ ವಿರೋಧ ಮಾಡಿದರು. ನಾವಲ್ಲಿ ತೆಗಿಬಾರ್ದು, ಮಾಡಬಾರ್ದು ಅಂತೇಳಿ ಮಾಡಿದರು. ಆದರೆ ನಾವಿಲ್ಲ, ಗ್ರಾಮ ಪಂಚಾಯತಿ ನಮ್ಮದು ಅಂತ ಹೇಳಿದರು ಅವರು. ನಿಮ್ಮದಾದರೆ ದಾಖಲೆ ಕೊಡಿ ಅಂದರೆ ಅವ್ರ ಹತ್ರ ಯಾವುದೇ ರೀತಿ ದಾಖಲೆ ಇಲ್ಲ. ಅದು ಸಂಪೂರ್ಣ ಸರ್ಕಾರಿ ಜಾಗ, ನಮ್ಮ ಗ್ರಾಮ ಪಂಚಾಯತಿಗೆ ಸೇರಿರುವಂಥ ಜಾಗ. ಅಲ್ಲಿ ನಾವು ಟ್ರೆಂಚನ್ನು ಮಾಡಿದ್ವಿ. ಆದರೆ ಅದು 2-3 ದಿನ ಬಿಟ್ಟು ಅವರು ದಬ್ಬಾಳಿಕೆಯಿಂದ ಬಂದು ಆ ಟ್ರೆಂಚನ್ನು ಮುಚ್ಚಿದ್ದಾರೆ. ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ಅನ್ನೋ ಥರ ಆ ಟ್ರೆಂಚ್ ಮುಚ್ಚಿಬಿಟ್ಟು ಅವರು ಯಾವ ನೈತಿಕತೆ ಮೇಲೆ ಮೊನ್ನೆ ಬಂದು ಪ್ರತಿಭಟನೆ ಮೇಲೆ ನಮ್ಮ ಹತ್ರ ಮಾತಾಡಿದರೆ ಗೊತ್ತಿಲ್ಲ. ನಾವಿರಲಿಲ್ಲ ಎದುರ ಬದ್ರ, ಹಾಗಾಗಿ ಸಿಕ್ಕಾಪಟ್ಟೆ ತಪ್ಪು ಮಾಹಿತಿ ಕೊಟ್ಟು ಮಾತಾಡಿದ್ದಾರೆ. ಮತ್ತು ಅವ್ರದ್ದು ಹಲವಾರು ವಿಚಾರ. ಇಲ್ಲಿ ನಾವು 105ರಲ್ಲಿ, ಸರ್ವೆ ನಂಬರ್ 105ರಲ್ಲಿ ಒಂದು ಮನೆ ಖಾಲಿ ಇತ್ತು. ಅದರ ಮಾಲೀಕರು ಬೇರೆಯವರು ಇದ್ದಾರೆ. ಅವರಲ್ಲಿ ಇಲ್ಲಿ ಬಡವರು ಒಂದು ಕುಟುಂಬಕ್ಕೆ ಅವರು ಪಂಚಾಯತಿಗೆ ಬರ್ಕೊಟ್ಟಿದ್ದಾರೆ, ಇದು ನನಗೆ ಸೇರಿದಂಥ ಜಾಗ, ಇಲ್ಲಿ ನೀವು ಅವರಿಗೆ ಇಂಥವ್ರಿಗೆ ವಾಣಿ ಸುರೇಶ್ ಅಲ್ವಾ ಸರ್, ವಾಣಿ ಸುರೇಶ್ ಅನ್ನೋರಿಗೆ ಅವರಿಗೆ ಮನೆ ಕಟ್ಟಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಇದು ನಾನು ಪರ್ಚೇಸ್ ಮಾಡಿರೋ ಜಾಗ ಅಂತ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ಇವರು ಸುಳ್ಳು ದಾಖಲಾತಿ ರೆಡಿ ಮಾಡ್ಕೊಂಡು ಬೇರೆ ಯಾವುದೇ ಹೆಸರಲ್ಲಿ ದಾಖಲಾತಿ ಮಾಡ್ಕೊಂಡ್ಬಂದು ಇಲ್ಲಿ ನಮ್ಮ ಪಂಚಾಯತಿಗೆ ಅವ್ರ ಹೆಸರಿಗೆ ಮಾಡಿಕೊಡ್ಬೇಕಂತ ಕೂತರು. ನಾವು ಪಂಚಾಯತಿಯವರೆಲ್ಲ ಬಡವರು ಯಾರಿದ್ದಾರೆ, ಅವರು ಪಾಪ ಕಷ್ಟಪಟ್ಟು ಒಂದು ಸಣ್ಣ ಗುಡಿಸಲು ಥರ ಮನೆ ಕಟ್ಕೊಂಡು ನೋಡಿದರೆ ಬೇಜಾರಾಗ್ತದೆ. ಆ ಮನೆ ಕಟ್ಕೊಂಡು ಅವರು ಇದ್ದಾರೆ. ಅಲ್ಲಿಗೆ ಇವರು ಅವ್ರ ವಿರುದ್ಧ ಇವ್ರದ್ದು ಇದು ಅವ್ರು ನಾವು ಒಕ್ಕಲೆಬ್ಬಿಸ್ತೀವಿ ಅಂತ ನಾವು ಗ್ರಾಮ ಪಂಚಾಯತಿಯಲ್ಲಿ ಅವ್ರನ್ನ ಸಮರ್ಥನೆ ಮಾಡ್ಕೊಂಡ್ವಿ. ಯಾಕಂದರೆ ಅದು ಹಿಂದೆ ಇದ್ದಂಥವ್ರು ಈ ಗ್ರಾಮದವ್ರೆ, ಅವರು 40-50 ವರ್ಷದಿಂದ ಇದ್ದವರು. ಹಾಗಾಗಿ ಅವರಿಗೆ ನಾವು ಸಣ್ಣ ವಯಸ್ಸಿಂದ ನೋಡ್ತಿದ್ದೆ, ಅವರಿಗೆ ಅಲ್ಲಿ ಯಾವುದೇ ದಾಖಲಾತಿನಿಲ್ಲ, ಅವ್ರಿಗೆ ಸೇರಿದ ಜಾಗನೇ ಇಲ್ಲ. ಹಾಗಾಗಿ ನಾವು ಈ ಬಡವ್ರ ಪರ ನಿಂತ್ವಿ. ಅವರಿಗೆ ಮನೆ ಕಟ್ಕೊಂಡಿದ್ದಾರೆ, ಇದುವರೆಗೆ ನಾವು ಎಬ್ಸೋಕ್ಕೆ ಬಿಡಲಿಲ್ಲ. ಇನ್ನು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಅವ್ರ ಸ್ವತಃಗತೆ ನಿಮ್ಮನ್ನು ಎಬ್ಬಿಸ್ತೀವಿ, ಮನೆಯಿಂದ ಹೊರದಬ್ತೀವಿ ಅಂತ ಎಲ್ಲ ಮಾತಾಡಿದ್ದಾರೆ ಅವ್ರ ಹತ್ರ. ಹಾಗೆ ಹಲವಾರು ಅವ್ರದ್ದು ಏನು ಎಲ್ಲ ಆರೋಪಗಳು ವೈಯಕ್ತಿಕ ಕೆಲವೊಂದು ನಮ್ಮ ಮೇಲೆ. ನಮ್ಮದು ಏನೋ ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಾವು ಇಲ್ಲಿ ಅನುಮತಿ ಕೊಡಲಿಲ್ಲ. ಪಿ ಡಿ ಒನು ತುಂಬ ಒಳ್ಳೆ ಜನಪರ ಪಿ ಡಿ ಒ ಇದ್ದಾರೆ ಪಾಪ. ಅವರು ಯಾವುದೇ ಕೆಲಸನ ಕಾನೂನು ಬಾಹಿರಾಗಿ ಅವರು ಮಾಡಲಿಲ್ಲ, ಯಾವುದೇ ನಮ್ಮ ಬಾಡಿ ಆಗಲಿ ಯಾರೇ ಮಾಡಲಿಲ್ಲ. ಈಗಂತೆಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಪ್ರತಿಭಟನೆಯಲ್ಲಿ ಕೆಲವರೆಲ್ಲ ಈ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿ ಇದ್ದಂಥವ್ರು, ಅಂದರೆ ಆವಾಗಿನ ಕಾಲಕ್ಕೆ ಒಂದು 10-15 ವರ್ಷದಿಂದ, ಆವಾಗ ಇಷ್ಟೆಲ್ಲ ದಾಖಲಾತಿ ಕಂಪ್ಯೂಟ್ರು ಇದೆಲ್ಲ ಇತ್ತೋ ನನಗೆ ಗೊತ್ತಿಲ್ಲ. ನಾವು ಬಂದ ಮೇಲೆ ಎಲ್ಲ ₹1 ಸಹ ಟ್ರಾನ್ಸ್ಪರೆಂಟಾಗಿ ಮಾಡಬೇಕು. ಅದಲ್ಲದೆ ಇಷ್ಟು ಪ್ರತಿಭಟನೆ ಎಲ್ಲ ಮಾಡೋ ಬದಲು ಯಾವುದೇ ದಾಖಲೆಗಳನ್ನು ತಗೊಳ್ಳಿ, ನಾವು ಮುಕ್ತವಾಗಿ ಕೊಡ್ತೀವಿ, ತನಿಖೆ ಮಾಡಿ. ಹಾಗೇನಾದರೂ ನಮ್ಮ ತಪ್ಪು ಕಂಡು ಬಂದಿದ್ದರೆ ಖಂಡಿತ ನಾವು ಒಪ್ಕೊಡ್ತೀವಿ. ಆ ಕಾನೂನು ಪ್ರಕಾರ ಏನಿದೆ ಅದಕ್ಕೆ ನಾವು ಕಾನೂನಿಗೆ ತಲೆಬಾಗ್ತೇವೆ ಅಂತ ಹೇಳ್ತೇನೆ. ಎಲ್ಲರಿಗೂ ನಮಸ್ತೆ. ನಾವು ಹೊಸೂರು ವಾರ್ಡಿನ ಮೆಂಬರ್ 3 ಜನ ಇದ್ದೀವಿ, ಒಬ್ಬರು ಬಂದಿಲ್ಲ. ಮತ್ತು ಏನಂದರೆ ಯಾವುದೇ ಕೆಲಸ ನಮ್ಮದು ವಾರ್ಡಲ್ಲಿ ಆಗಬೇಕು ಅನ್ನೋದಿದ್ದರೆ ನಾವು ಎಲ್ಲ ಮೆಂಬರ್ಗಳಿಗೂ ಗೊತ್ತಾಗೇ ನಾವು ಕೆಲಸ ಮಾಡೋದು. ನಾವು ಸಪ್ರೇಟಾಗಿ ಯಾರು ಮಾಡೋದಿಲ್ಲ. ಎಲ್ಲ ಕೆಲಸ ನಮಗೆ ಗೊತ್ತಿದ್ದೇ ನಾವು ಮಾಡ್ತೀವಿ. ಅದು ಗೊತ್ತಿಲ್ಲ ಅಂತ ಜನಗಳು ಆರೋಪ ಮಾಡ್ತಾ ಇದ್ದಾರಂತೆ. ಅದು ನಮಗೆ ಎಲ್ಲರಿಗೂ ಗೊತ್ತುಂಟು. ಯಾರು ಎಲ್ಲಿ ಬೇಕಾರ ಕೇಳಿದಲ್ಲ ನಾವು ಹೇಳಕ್ಕೆ ನಾವು ರೆಡಿ ಇದ್ದೀವಿ. ಪಂಚಾಯಿತಿಯಿಂದ ಸದಸ್ಯರಾಗಿದ್ದೀನಿ. ನಮಗೆ ವಿಷಯ ಏನಂತ ಹೇಳಿದರೆ, ನಮ್ಮ ಏರಿಯಾದಲ್ಲಿ ಗುಲಾಬಿ ವೈಫ್ ಆಫ್ ಶೇಖರ್ ಅಂತೇಳಿ ಅವ್ರ ಮನೆಗೆ ನಾವು ಚರಂಡಿ ಮಾಡಿದ್ವಿ. ನಾವು 3 ಮೆಂಬರು ನಿಂತ್ಕೊಂಡು JCB ತಂದು ನಾವು ಚರಂಡಿ ಮಾಡಿದ್ವಿ. ಯಾಕೆಂದರೆ ಅವರು ಮಳೆಗಾಲದಿಂದ
ನಮಗೆ ತುಂಬ ಇದು ಹೇಳ್ತಾ ಇತ್ತು. ನಾವು ಜಾರಿ ಬಿದ್ದು ಸೊಂಟ ಮುರಿತು, ಕೈಕಾಲು ಮುರಿತು, ನನ್ನ ಮಗನಿಗೆ ಹುಷಾರಿದ್ದಾಗ ಬಿದ್ದು ಮನೆಯಲ್ಲಿ ಬಿದ್ದಿದ್ದಾನೆ ನೋಡು, ನಾನು ಹೆಂಗೆ ಈ ರೋಡಲ್ಲಿ ಓಡಾಡಲಿ ಅಂತೇಳಿ ನಮ್ಮ 4 ಜನ ಸದಸ್ಯರಿಗೂ ಹೇಳ್ತಾ ಇದ್ರು. ಹೇಳೋದು ನೋಡಿ ನಾವು ಮತ್ತೆ JCB ಕರೆಸಿ ಅದನ್ನು ಕ್ಲೀನ್ ಮಾಡಿಸಿದ್ವಿ. ನಾವು 3 ಜನ ನಿತ್ಯ ಕ್ಲೀನ್ ಮಾಡಿಸಿದ್ದು. ಕ್ಲೀನ್ ಮಾಡಿಸಿ ಒಂದು ದಿವಸ ಬಿಟ್ಟು ಮತ್ತೊಂದು ದಿವಸದಲ್ಲಿ ಇವರು ಜ್ಯೋತಿ ಪ್ರಕಾಶ್ ಮತ್ತೆ ಮಣಿ ಮಣಿ ಅಂತೇಳಿ ಅವರು ಇಬ್ಬರೂ ಅದನ್ನು ಮುಚ್ಚಿಸಿದ್ದಾರೆ. JCB ತಂದ ಮಣ್ಣನ್ನು ಮುಚ್ಚಿಸಿ ಹೋಗಿದ್ದಾರೆ. ನಮಗೆ ಅದು ಮಾಹಿತಿ ಇಲ್ಲ. ಈಗ ಕೇಳ್ಬೇಕಾದ್ರೆ ನಮಗೆ ಅದು ಮಾಹಿತಿ ಇಲ್ಲ, ಅವ್ರು ಬೇಕಂತ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಮಗೆ ಅದು ಅವ್ರಿಗೆ ಫಸ್ಟ್ ನಾವು ತಿಳಿಸಿನೇ ಮಾಡಿರೋದು. ತಿಳಿಸಿ ಮಾಡಿದ ಮೇಲೆ ಆ ಫೋರ್ಜರಲ್ಲಿ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಹಾಗೆ 105 ಸರ್ವೆ ನಂಬರಲ್ಲಿ ಚರಂಡಿದು ಕೆಲಸ ಆಗಿದೆ. ಕೆಲಸ ಮಾಡ್ತಿದ್ರು, ರಾತ್ರಿ ಮಾಡಿ ಹಂಗೆ ಹಿಂಗೆ ಅಂತ ಆ ಕೆಲಸ ನಿಲ್ಲಿಸಿದ ಮೇಲೆ ಆಮೇಲೆ ಅದರದ್ದು JCB ಕೆಲಸ ಅಂತೇಳಿ 39,000 ರೂಪಾಯಿ ಬಿಲ್ ಆಗಿದೆ. ಬಿಲ್ ಆಗಿದ್ರಲ್ಲಿ ಅದು ಹೆಂಗೆ 39,000 ರೂಪಾಯಿ ಬಿಲ್ ಆಗಿದೆ, ಅದು ಹೆಂಗೆ ಏನು ಅಂತೇಳಿ ನಮಗೆ ಎಲ್ಲ ಫೋನ್ ಕರೆ ಮಾಡಿ ಕೇಳಿದ್ರು. ಅದಕ್ಕೆ ನಾವು ಹೇಳಿದ್ವಿ, ಇಲ್ಲ ನಾನು ಅದು ನೋಡ್ತೀನಿ ಪಂಚಾಯತಿಗೆ ಬಂದು ಅಂತೇಳಿ ಇವತ್ತು ಬಂದು ಮೀಟಿಂಗಲ್ಲಿ ನೋಡಿದಾಗ ಅದು GST ಬಿಲ್ಲು ಮತ್ತು ಇಂಜಿನಿಯರಿಂದು ಮತ್ತು ಇದು ಬಿಲ್ ನಿಧಿ ಅಂತೇಳಿ ಅದಕ್ಕೆಲ್ಲ ಹೋಗಿದ್ರಿಂದ 39,000 ರೂಪಾಯಿ ಅದಕ್ಕೆ ಕರೆಕ್ಟ್ ಆಗಿದೆ. ಮತ್ತು ಹೊಸರಿಂದು ಯಾವುದು ಬೋರ್ವೆಲ್ ಕಾಮಗಾರಿನೇನೋ ಅದು ಹಂಗೆ ಬೋರ್ಜರಿ ಕಳಪೆ ಕಾಮಗಾರಿ ಆಗಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಮತ್ತು ಅದನ್ನು ಬಂದು ನಾವು ಕೇಳಿದಾಗ ಇಲ್ಲ ಅದು ನಮ್ಮ BT ಶಿವರಾಮಣ್ಣ ಮಾಡಿದ ಕೆಲಸ ಅಂದರೆ ಅವರು ಇಲ್ಲ, ಈಗ ಅವರು ಇದ್ದಿದ್ದಾಗ ಈಗ ಬಂದು ಅದು ಕಳಪೆ ಕಾಮಗಾರಿ ಆಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಅಂದರೆ ಅವರಿಗೆ ಅವ್ರ ಮಿಸ್ಸಸ್ ಈಗ ನಮ್ಮ ಜೊತೆಗೆ ಇದ್ದಾರೆ ಕುಸುಮ ಅವರು, ಅವರಿಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಅದು ಇಲ್ಲ, ಅವ್ರು ಇದ್ದಿದ್ದ ಕಾರಣಕ್ಕೆ ತಾನೇ ಇವ್ರು ಬಂದು ಈಗ ಕೇಳ್ತಿರೋದು. ಅವ್ರು ಇದ್ದಿದ್ರೆ ಕೇಳ್ತಿರ್ಲಿಲ್ವಲ್ಲ. ಆ ರೀತಿ ಅದು 3 ಕೆಲಸದ ಬಗ್ಗೆ ಭಾರಿ ಇದು ಇಲ್ಲಿ ಪಂಚಾಯಿತಿಯಲ್ಲಿ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ಅಂತ ನಮಗೆ 5 ವರ್ಷ ಆಗ್ತಾ ಬಂತು. ಆದರೆ ಇಷ್ಟ ತನಕ ನಮಗೆ ಕಳಪೆ ಕಾಮಗಾರಿ ಅಂತೇಳಿ ಎಲ್ಲೂ ಕಂಡು ಬಂದಿಲ್ಲ. ಆದರೆ ಇವರು ನಮ್ಮ ಇದು ಪಂಚಾಯಿತಿ ಪರವಾಗಿ ಭಾರಿ ನಮಗೆ ಇದು ಸ್ಟ್ರೈಕ್ ಮಾಡಿದ್ದಾರೆ. ನಮಗೆ ಅದಂತೂ ಭಾರಿ ಬೇಸರದ ವಿಷಯ. ಯಾರಿಗೆ ಹೇಗೆ ಅಂತ ಗೊತ್ತಿಲ್ಲ, ನಮಗೆ 8 ಜನಕ್ಕೂ ಸಹ ಭಾರಿ ಬೇಸರದ ವಿಷಯ. ಯಾಕೆಂದರೆ ನಮಗೆ ಫಸ್ಟ್ ಅವ್ರು ತಿಳಿಸಿಲ್ಲ, ಇದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂತೇಳಿ ಏನೂ ತಿಳಿಸಿಲ್ಲ. ಸ್ಟ್ರೈಕಿನ ಮುಂಚಿನ ದಿವಸ ನಮಗೆ ಫೋನ್ ಕರೆ ಬಂತು, ನೀವು ಬರಬೇಕು ಅಂತೇಳಿ. ಅಲ್ಲ, ನಮ್ಮ ಮೇಲೆ ಅವರು ಸ್ಟ್ರೈಕ್ ಮಾಡಬೇಕಾದ್ರೆ ನಾವು ಯಾಕೆ ಬರಬೇಕು? ಅದಕ್ಕೆ ಅಂತೇಳಿ ನಾವು ಬಂದಿಲ್ಲ. ನಮಗಿದು ಮಾತ್ರ ಬೇಸರದ ವಿಷಯ. ಆದರೆ ಮುಂದೆ ನಾವು ಕಳಪೆ ಕಾಮಗಾರಿ ಮಾಡೋದಿಲ್ಲ. ನಮ್ಮ ಅವಧಿ ಮುಗಿಯೋ ತನಕನೂ ನಾವು ಒಳ್ಳೆ ರೀತಿ ಕಾಮಗಾರಿ ಮಾಡ್ಕೊಂಡು ಹೋಗ್ತೀವಿ. ಇದೇ ನಮ್ಮ ವಿಷಯ. ಸುಮಾರು ಇಷ್ಟು ಜನ ಮೊನ್ನೆ ಮಾತಾಡಿದ್ದಾರೆ. ಅವರೆಲ್ಲರಿಗೂ ಹೇಳಕ್ಕೆ ಹೋದರೆ 1 ಗಂಟೆ ಬೇಕಾಗ್ತದೆ ನನಗೆ, ಆಯಿತಾ. ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಉಮೇಶ್ ಅವರು ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಯಾವುದೋ ಕೃಷಿ ಹೊಂಡಕ್ಕೆ 30 ವರ್ಷದ ಹಿಂದೆಂದು ಬಿಲ್ ಮಾಡಿಬಿಟ್ಟಿದ್ದಾರೆ ಅಂತ. ಅದು ನಮಗೆ ಬರಲ್ಲ, ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ಅವ್ರು ಯಾರೋ ಅಧಿಕಾರಿಗೇನೋ ಹೇಳಿಬಿಟ್ಟಿದ್ದಾರೆ, ಫೋನ್ ಮಾಡಿ ಬೈದೇರೆ ಅಂತ. ಅವ್ರು ಏನಾರು ಇದ್ದರೆ ಅದಕ್ಕೆ ದಾಖಲೆ ಇದ್ದರೆ ನೇರವಾಗಿ ನಾನು ಉತ್ತರ ಕೊಡ್ತೀನಿ, ನಾನು ಯಾವುದೇ ಕಾರಣಕ್ಕೂ. ಆಮೇಲೆ ಯಾವುದೋ ಫಾರೆಸ್ಟ್ರು ಮರ ಏನೋ ರೋಡ್ ಮಾಡ್ತಾಯಿದ್ರಂತೆ, ಫಾರೆಸ್ಟಿಗೆ ಫೋನ್ ಮಾಡಿಬಿಟ್ರು ಅಂತ ಹೇಳಿದ್ದಾರೆ. ನಾನು ನಿನ್ನೆ ಅರಣ್ಯ ಇಲಾಖೆಯವ್ರಿಗೆ ಕೇಳಿದೆ, ಏನು ರೀ ಅದು ಮೊನ್ನೆ ಭಾಷಣದಲ್ಲಿ ಈ ಥರ ಆರೋಪ ಮಾಡಿದಾರಲ್ಲ ಅಂತ. ಅದಕ್ಕೆ ಹೇಳಿದ್ರು, ಸಾರ್ ಇಲ್ಲ, ಅಲ್ಲಿ ರಸ್ತೆ ಮಾಡಬೇಕಾದ್ರೆ ಮರ ಕಡ್ದಿದ್ರು, ಅರಣ್ಯ ಇಲಾಖೆ ಕಾಡು ಮರಗಳನ್ನ ಕಡ್ದು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡ್ತಿದ್ರು ಟ್ಯಾಕ್ಟ್ರಲ್ಲಿ. ಆವಾಗ ನಾವು ಅದನ್ನು ವಿಚಾರಣೆ ಮಾಡೋಕ್ಕೆ ಹೆಂಗೋ ನಮ್ಗೆ ಯಾರೋ ಪಬ್ಲಿಕ್ಕಿಂದ ಫೋನ್ ಬಂತು. ಹೋದಾಗ ನಾವು ಹೋಗಿದ್ದೀವಿ ಬಂದಿದ್ದೀವಿ, ನಾವು ನಿಮ್ಮ ಹೆಸರು ಯಾಕೆ ಹೇಳೋಕೆ ಹೋಗೋಣ ಅಂತ. ಈ ರೀತಿ ವೈಯಕ್ತಿಕವಾಗಿ ಯಾರನ್ನೋ ಏಳಿಗೆಯನ್ನು ಸಹಿಸ್ತೇನೆ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮತ್ತು ಇನ್ನೊಂದು ಹೇಳಿದ್ದಾರೆ ಅವರು, ಊರು ಬಿಟ್ಟು ಬಂದವನು ಅಂತ. ಆಯಿತು, ಊರು ಬಿಟ್ಟು ಬಂದರೆ ನಾನೆಲ್ಲ ಇದರಿಂದ ಅಮೇರಿಕನ್ ಚೈನಲ್ಲ ಬಂದಿಲ್ಲ. ನನ್ನ ತಂದೆ ಮನೆ ಇಲ್ಲೇ ಬಾಳೆಹೊನ್ನೂರು, ನಮ್ಮ ತಾಯಿ ಮನೆ NR ಪುರ. ನಾವು ಸಣ್ಣ ಮಗುವಿಂದನೇ ಇಲ್ಲೇ ಹುಟ್ಟಿ ಬೆಳೆದವನು. ನನಗೆ ಈ ಊರಲ್ಲಿ ಬಂದು ಹುಟ್ಟಿ ಬೆಳೆದಿದ್ದ ಮೇಲೆ ನನಗೂ ಏನಾದ್ರು ಒಂದಷ್ಟು ಸಾಧನೆ ಮಾಡಬೇಕು ಅಂತ ಆಸೆ ಇತ್ತು. ಅದಕ್ಕೆ ನಮ್ಮೆಲ್ಲ ಸದಸ್ಯರುಗಳು, ಅಧ್ಯಕ್ಷರು ಎಲ್ಲ ಆದಿಯಾಗಿ ಒಂದಷ್ಟು ಸಹಕಾರಗಳನ್ನು ಮಾಡಿದ್ದಾರೆ. ಅವ್ರು ಇರಲಿ, ಸಂತೋಷ. ಅವ್ರು ಹೇಳಿದ್ದು ನಾನು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ. ಆಮೇಲೆ ಕುಕ್ಕುಡಿಗೆ ರವಿಯವರು ಬಂದಿದ್ದರು, ತಾಲೂಕು ಕಾಂಗ್ರೆಸ್ನ ಅಧ್ಯಕ್ಷರು. ಅವರು ಯಾಕೆ ಬಂದರು ನನಗೆ ಅಂದಾಜಾಗಿಲ್ಲ. ಯಾಕಂದರೆ ಹೇರೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಈಗ ಸಿಟ್ಟಿಂಗ್ ಅಧ್ಯಕ್ಷರು ನಮ್ಮ ಸ್ವಂತ ತಮ್ಮ. ಆ ಗ್ರಾಮ ಪಂಚಾಯತಿಗೆ ಎಷ್ಟು ಅನುದಾನ ಬರ್ತದೆ, ಅಲ್ಲಿ ಏನು ಮಾಡ್ಬೋದು ಬಿಡ್ಬೋದು ಅಂತ ಅವ್ರಿಗೆ ಮಾಹಿತಿ ಇತ್ತು. ಆದರೂ ಅವ್ರು ಬಂದಿದ್ದಕ್ಕೆ ಸ್ವಾಗತ, ಸಂತೋಷ. ಯಾಕಂದರೆ ಪ್ರತಿಭಟನೆ ಅಂತ ಹೇಳಿದ್ರೆ ಬರಬೇಕಲ್ಲ. ಸುಧೀರ್ ಕುಮಾರ್ ಮುರಳ್ಳಿ ಅವರು ಬಂದಿದ್ದರು, ರಾಜ್ಯ KPCC ಸದಸ್ಯರು.
ಆಯಿತಾ. ಅವರು ನನ್ನ ಭಾರಿ ಮಾಜಿ ಸ್ನೇಹಿತರು, ನಾವು ಅವರೆಲ್ಲ ಹಿಂದೆ ಫಸ್ಟಿಗೆ ಒಟ್ಟಿಗೆ ಬೆಳೆದವರು ಆಯಿತಾ. ಅವರು ಬಂದು ಅವರು ಏನೋ ನಮ್ಮ ಮೇಲೆ ಭಾರಿ ಸಣ್ಣ ಒಂದಷ್ಟು ಟೀಕೆಗಳನ್ನ ಮಾಡಿದಾರಂತೆ. ಅವರಿಗೂ ಸ್ವಾಗತ ಇರಲಿ. ಯಾಕಂತೇಳಿದ್ರೆ ಪಾಪ ಅವ್ರು ದೊಡ್ಡ ನಾಯಕರುಗಳೆಲ್ಲ ನನ್ನ ವಿರುದ್ಧ ಬಂದು ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದ ನಾಯಕರು ಬಂದು ಸ್ಟ್ರೈಕ್ ಮಾಡ್ತಾರೆ ಅಂದರೆ ನನಗೂ ಎಲ್ಲೊಂದು ಕಡೆ ಖುಷಿ, ನಾನು ಈ ಮಟ್ಟಕ್ಕೆ ಆಗಿ ಹೋಗಿದ್ದೀನಲ್ಲ ಅಂತ. ಅವರು ಈಗ ಟೀಕೆ ಮಾಡಿದ್ರು ನನಗೆ, ಪಾಪ ಜನನ ಚಪ್ಪಲಿ ಹೊಡಿಬೇಕಲ್ವ, ಚಪ್ಪಲಿ ಹೊಡಿಬೇಕಂದ್ರೆ ನಮ್ಮನ್ನು ಟೀಕೆ ಮಾಡಲೇಬೇಕು. ಹಾಗಾಗಿ ಸಂತೋಷ, ಅವರನ್ನು ಕೂಡ ಒಳ್ಳೆ ಇದರಿಂದ ಸ್ವೀಕಾರ ಮಾಡ್ತೀನಿ. ಆಮೇಲೆ ಇನ್ನೊಬ್ಬ ಕವಿರಾಜ್ ಅಂತೇಳಿ ಅವನು ಹೊಸೂರಲ್ಲಿ, ಅವನೇನೋ ಕಾಂಗ್ರೆಸ್ ಕಾರ್ಯಕರ್ತ ಏನಾಗಿದ್ದಾನೆ, ಅವನೇ ನಮ್ಮ ಅಧ್ಯಕ್ಷರ ಮೇಲೆ ಅಲ್ಲಿ ಏನೋ 700 ಮೂಟೆ ಕಾಫಿ ಕುಯ್ಯೋರ ಮನೆ ಬಾಗಿಲಲ್ಲಿ ಸೋಲಾರ್ ಹಾಕಿದ್ದೀವಿ ಅಂತ ಆರೋಪ ಮಾಡಿದ್ದೆ. ಅವನಿಗೆ ಮಾಹಿತಿ ಕೊರತೆ ಇದೆ. ಅರಸಸಿ ಸರ್ಕಲ್ ಒಂದು ಸೋಲಾರ್ ಹಾಕಿದ್ದೀವಿ, ಬೊಪ್ಪುಂಜಿ ಕೈಮರದಲ್ಲಿ ಒಂದು ಬ್ಯಾಟ್ರಿ ಕತ್ಕೊಂಡೋಗಿದ್ರು, ಅದಕ್ಕೆ ಹೊಸ ಲೈಟ್ ಹಾಕಿ ಸೋಲಾರ್ ಹಾಕಿದ್ದೀವಿ, ಯಾಕಂದ್ರೆ ಸಾರ್ವಜನಿಕ ಉಪಯೋಗಕ್ಕೋಸ್ಕರ. ಇಲ್ಲೇ ಬಾಲಯೇಸು ಚರ್ಚ್ ಅಂತ ಇದೆ, ಅದ್ರ ಎದುರುಗಡೆ ಒಂದು ಸೋಲಾರ್ ಹಾಕಿದ್ದೀವಿ. ಕೆಳಗಡೆ ಪೆಂತಕೋಸ್ಟಲ್ ಚರ್ಚ್ ಇದೆ, ಅಲ್ಲೊಂದು ಸೋಲಾರ್ ಹಾಕಿದ್ದೀವಿ. ಎಮ್ಮೋಸೂರಲ್ಲಿ 4 ಸೋಲಾರ್ ಹಾಕಿದ್ದೀವಿ. ಆ 700 ಮೂಟೆ ಕಾಫಿ ಕುಯ್ಯೋರು ಮನೆ ಒಳಗಡೆ ಯಾವುದೇ ಕಾರಣಕ್ಕೆ ಮನೆ ಒಳಗಡೆ ಸೋಲಾರ್ ಹಾಕಿಲ್ಲ ನಾವು, ಸಾರ್ವಜನಿಕ ರಸ್ತೆಗೆ ಸೋಲಾರ್ ಹಾಕಿದ್ವಿ. ಅಲ್ಲಿ ಯಾಕಂದ್ರೆ ಆನೆ ಕಾಟ ಇದೆ. ಆಮೇಲೆ ಇನ್ನೊಂದು ನಮ್ಮ ಅಧ್ಯಕ್ಷರು ಹೇಳ್ತಾ ಮರ್ತರು, ಇವತ್ತು ಏನು 700 ಮೂಟೆ ಅದು ಅವ್ರಿಗೆ 700 ಮೂಟೆ ಎಲ್ಲ ಆಗಲ್ಲ. ಮತ್ತು ಆ ವ್ಯಕ್ತಿ ನಮಗೆ ಪಾಪ ದೇವರನಿಗೂ ಇವತ್ತು ನಾಳೆ ಏನಾದರೂ ಈ ಆರೋಪ ಮಾಡಿರುವಂಥ ಏನು ಈ ಕವಿರಾಜ್ ಅನ್ನೋನಿದ್ದಾನೆ, ಇವನು ಕೂಡ ಕನಕಾಮ ದೇವರು ನಂಬ್ತಾನೆ, ಹೊಸೂರು ಭೂತರಾಯ ಮತ್ತು ಕನಕಾಮನ. ಅಲ್ಲಿ ಬಂದರೆ ನಾವು ಇಷ್ಟು ಜನ ಬಂದು 5 ಪೈಸೆ ಕೂಡ ತಗೊಂಡಿಲ್ಲ ಅಂತ ಹೇಳಲಿಕ್ಕೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಈ ಗ್ರಾಮ ಪಂಚಾಯತ್ ಕಚೇರಿ ಕೂತ್ಕೊಂಡು ನಾನು. ಯಾಕಂತೇಳಿದ್ರೆ ಯಾವುದೇ ವ್ಯಕ್ತಿ ಅವನು ಏನೋ ಮಾಡ್ದಿದ್ದನ್ನು ಆರೋಪಗಳನ್ನು ಮಾಡಬೇಕಾದ್ರೆ 1000 ಸರಿ ಯೋಚನೆ ಮಾಡಿ ಮಾಡಬೇಕು. ಆ ವ್ಯಕ್ತಿ ಮನೆಗೆ ರಸ್ತೆ ಇರಲಿಲ್ಲ ಸರ್, ಆ ವ್ಯಕ್ತಿ ಮನೆಗೆ ರಸ್ತೆ ಇರಲಿಲ್ಲ, ಮಾರಿಗಂಡಿ ಅಂತಿದೆ, ಆ ರಸ್ತೆಯಿಂದ ಬಂದು ಅವ್ರ ಮನೆಗೆ ಹೋಗಬೇಕಿತ್ತು. ಜೀವರಾಜ್ ಅವರು ಶಾಸಕರಾಗಿದ್ದಾಗ ನಮ್ಮ ದಿನೇಶ್ ಹೊಸೂರು ಮತ್ತು ಪೂರ್ಣಚಂದ್ರ ಎಲ್ಲ TP ಮೆಂಬರ್ ಆಗಿದ್ದಾಗ ಕನಕಾಮ ದೇವಸ್ಥಾನದ ಹಂತವಾನೆ ಮಾರಿಗಂಡಿ ಅಂತ ಹೇಳಿ ಅಲ್ಲಿಗೊಂದು ರಸ್ತೆ ಸಂಪರ್ಕ ಕೊಟ್ಟು, ಆ ಮಾರಿಗಂಡಿಯಿಂದ ಇಳಿಯಲಿಗೆ 50 ಲಕ್ಷ ರೂಪಾಯಿ ಕಾಂಕ್ರೀಟ್ ರೋಡ್ ಮಾಡಿ, ಈ ಕಡೆಯಿಂದ ಬ್ರಿಡ್ಜ್ ಮಾಡಿ, ಅಲ್ಲಿ ಬೇಕಾಗಿರುವಂಥ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟು. ಇಲ್ಲಾಂದ್ರೆ ಇವತ್ತು ಆ ಊರಿನವರು ದೇವಾಲಯ ಸ್ಟೇಟ್ ಮೇಲ್ಗಡೆ ಹಿಂಗೆ ಬರಬೇಕಿತ್ತು, ಕೊಪ್ಪ ಬರ್ಬೇಕಂತಾರೆ, ಊರೇ ಬಿಟ್ಟು ಹೋಗ್ಬಿಡ್ತಿದ್ರೇನ. ಆದರೆ ನಾವು ಅವನ ಮನೆಗೆ ಹೋಗೋ, ಆ ಕವಿರಾಜನ್ ಅವ್ರ ಮನೆಗೆ ಹೋಗೋ ರಸ್ತೆ ಕೂಡ NREGನಲ್ಲಿ ಕೆಲಸ ಆಗಿದೆ, ನಾನೇ ಅಧ್ಯಕ್ಷರಾದ ಸೈನ್ ಹಾಕಿ ಕೊಟ್ಟಿದ್ದೀನಿ. ಆದರೆ ಆರೋಪಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ದೇವ್ರ ಮೆಚ್ಚಂಗೆ ಆರೋಪಗಳನ್ನು ಮಾಡಬೇಕು ಆಯಿತಾ. ರಜಿತ್ ಅಂತ ನಮ್ಮ ಒಬ್ಬರು ಸ್ನೇಹಿತರಿಗೆ ವಕೀಲರಾಗಿಬಿಟ್ಟಿದ್ದಾರೆ ಕೊಪ್ಪದಲ್ಲಿ. ಅವರು ನನಗೂ ಕೊಪ್ಪದಲ್ಲಿ ಭಾರಿ ಜನ ವಕೀಲರುಗಳು ಪರಿಚಯ ಇದ್ದಾರೆ, ಸೀನಿಯರ್ ವಕೀಲರುಗಳು ಚಿಕ್ಕಮಂಗ್ಳೂರಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಆದರೆ ಅವ್ರದ್ದು ಸುಮಾರು ಆರೋಪಗಳು ಬಂದಿದೆ. ಏನೋ ಯಾರೋ ಫಾರೆಸ್ಟ್ ಆನೆ ಬಂದುಬಿಡ್ತಂತೆ, ಫೋನ್ ಮಾಡಿದಂತೆ, ಅಯ್ಯೋ ಅಕ್ಕ ಇತ್ತೆ ಕಾಡಾಪುಡುವೆ ಅಂದ. ಅವರು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈ ಭಾಗದಲ್ಲಿ 3 ಬಾರಿ ಗೆಲ್ಲಬೇಕಾದ್ರೆ ನಾನು ಗೆಲ್ಲಕ್ಕಾಗಿದ್ದಲ್ಲ ಸರ್. ನಮ್ಮ ಊರಿನ ಜನಗಳ ಆಶೀರ್ವಾದದಿಂದ, ನಮ್ಮೆಲ್ಲ ಸದಸ್ಯರ ಆಶೀರ್ವಾದದಿಂದ ನಾನು ಗೆದ್ದು ಕೆಲಸ ಮಾಡಿರೋದು. ಗ್ರಾಮ ಪಂಚಾಯತಿನಲ್ಲಿ ಇವತ್ತೇನಾದರೂ ಒಂದು ಶಾಶ್ವತ ಕಾಮಗಾರಿಗಳನ್ನು ಮಾಡಬೇಕಾದ್ರೆ ಆ ಮನುಷ್ಯ ಏನು ಮಾಡಿದ್ದಾರೆ ಅಂದರೆ, ಆ ಮನುಷ್ಯ ಮನೆ ನೀವು ನಂಬಲ್ಲ, ನಿಮಗೆ ವಿಡಿಯೋ ಕೊಡ್ತೀನಿ, ನನ್ನ ಹತ್ರ ಇಲ್ಲಿದೆ. ನೀವು ಆ ಮನುಷ್ಯ ಒಬ್ಬ ವಕೀಲರು ಹೇಳ್ದೆ, ನಾನು ವಕೀಲರು ಅಂತ ಹೇಳ್ಕೊಂಡು ಹೇಳ್ತಾರೆ. ವಕೀಲರು ಅಂದ್ಕೊಳ್ಳೆ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ವಕೀಲರಿಗೂ ಒಂದೇ ಕಾನೂನು, ತಪ್ಪು ಮಾಡಿದ್ರೆ ಕಟಕಟಲ್ಲಿ ನಿಲ್ಲಬೇಕು, ಗ್ರಾಮ ಪಂಚಾಯತ್ ಮೆಂಬರ್ ನಿಲ್ಲಬೇಕು, ಒಬ್ಬ ಸಾಮಾನ್ಯ ವ್ಯಕ್ತಿನೂ ನಿಲ್ಲಬೇಕು. ಆ ಮೈಸೂರು ಪ್ಲಾಂಟೇಶನ್ CEO ನಮಿತಾ ರಾವ್ ಅಂತೇಳಿ ಅವ್ರ ಮೇಲೆ ಅವರು ರಸ್ತೆ ವಿಚಾರಕ್ಕೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರ್ರಿ. ಹಲ್ಲೆ ಯಾವ ರೀತಿ ಹಲ್ಲೆ ಅಂತ ಹೇಳಿದ್ರೆ ನೀವು ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ಹಲ್ಲೆ ಮಾಡ್ಲಿಕ್ಕೆ ಅಂದರೆ ಅವ್ರ ಮೊಬೈಲ್ ಕಸ್ತು ಮ್ಯಾನ್ ಹ್ಯಾಂಡ್ಲು ಮಾಡಕ್ಕೆ ಹೋಗ್ತಾರೆ. ಅವರಿಗೆ ಅವ್ರ ಮನೆಯವರಿಗೆ ಅಲ್ಲಿ ಇವರು ಮನೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಅಂಬೇಡ್ಕರ್ದು ಫೋಟೋ ಹಾಕ್ತಾರೆ. ಅಲ್ಲಿ ಪಾಪ ಅಂಬೇಡ್ಕರ್ ಅನುಯಾಯಿಗಳನ್ನ ಹೊಡಿಲಿಕ್ಕೆ ಹೋಗ್ತಾರೆ, ಕಡಿದು ಬಿಡ್ತೀವಿ, ಕೊಚ್ಚಿ ಬಿಡ್ತೀವಿ ಅಂತ. ಪೊಲೀಸ್ ಇಲಾಖೆ ಕೂಡ ಯಾಕೆ ಸುಮ್ಮನೆ ಇದೆ ಅಂತ ನನಗೊಂಥರ ಇದ್ರಲ್ಲಿ ಬೇಜಾರಿದೆ. ಯಾಕಂತಂದ್ರೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಬೇಕು ನೀವು ಅವ್ರ ಮೇಲೆ. ನಾನು ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಆ ಪ್ರಕರಣವನ್ನು, ಆ ವಿಡಿಯೋ ನನ್ನ ಹತ್ರ ಇದೆ, ಪೂರ್ತಿ ವಿಡಿಯೋ ಫೋಟೋ ಕೊಡ್ತೀನಿ ನಾನು. ಆ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡಬೇಕು. ಯಾಕಂತೇಳಿದ್ರೆ ಇವರು ಇವತ್ತು ಅಲ್ಲಿ ಮೈಸೂರು ಪ್ಲಾಂಟೇಶನ್ MD CEO ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ಇನ್ನೊಬ್ಬ ಯಾರೋ ಪಾಪ ದಲಿತರು ರಾಮಚಂದ್ರ ಅಂತ, ಅವರು ಯಾವುದೋ ಇದಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೊಂದು ಹಣ ತಗೊಂಡಿದೆ ಅಂತೇಳಿ ಇನ್ನೊಬ್ರು ಅವ್ರ ಜೊತೆಗಿದ್ದಂಥ HK ಪ್ರಶಾಂತ್ ಅನ್ನೋರು, ಅವ್ರದ್ದು ಹೇಳ್ತೀನಿ, ದಾಖಲೆ ಇದೆ, ಫೈಲ್ ಇದೆ, ಈ ಸೊಟ್ಟಿ ಕೊಟ್ಟು ಏನೇನು ಮಾಡಿದ್ದಾರೆ ಅಂತ. ಅವ್ರ ಮೇಲೆ ದಾಳಿ ಮಾಡ್ತಾರೆ. ನಮ್ಮ ಕಸದ ಘಟಕದ ಕಸದ ತೆಗೆಯುವಂಥ ಶಾಂತಿ ಅಂತ ಇಲ್ಲಿ ಗ್ರಾಮ ಪಂಚಾಯತಿಲಿ ಬಂದು ಏನೋ ಒಂದು ವಿಚಾರ, ಕಸ ತೆಗೆಯೋ ವಿಚಾರ ಚರ್ಚೆ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಮುಖಂಡರೊಬ್ರು ಬಂದು ಕೆಟ್ಟ ಕೊಳಕೆ ಹೀನಮಾನ ಬೈತಾರೆ. ಎಲ್ಲಿದೆ ಸ್ವಾಮಿ ನೀವು ಅಂಬೇಡ್ಕರ್ ಬಾವುಟ ಹಾಕೊಂಡು, ಅಂಬೇಡ್ಕರ್ದು ಇದನ್ನ ಇಟ್ಕೊಂಡು ನೀವು ಬೋರ್ಡ್ ಹಾಕೊಂಡು ಸ್ಟ್ರೈಕ್ ಮಾಡ್ತೀರಿ, ಅಂಬೇಡ್ಕರ್ ಅನುಯಾಯಿಗಳಿಗೆ ನೀವು ಅನ್ಯಾಯ ಮಾಡ್ತೀರಿ, ಹೊಡಿತೀರಿ, ಬಡಿತೀರಿ, ಅವ್ರಿಗೆ ದಬ್ಬಾಳಿಕೆ ಮಾಡ್ತೀರಿ, ದೌರ್ಜನ್ಯ ಮಾಡ್ತೀರಿ. ಎಲ್ಲಿದೆ ಸಂವಿಧಾನ, ಎಲ್ಲಿದೆ ನ್ಯಾಯ ನಿಮ್ಮ ಹತ್ರ? ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಏನಾರು ಆ ಥರ ಹೇಳಿದೆಯಾ ನಿಮಗೆ? ಹೇಳ್ಬೇಕಲ್ಲ ನಾವು ಇವತ್ತು, ಹೊಟ್ಟೆ ಇರ್ತದೆ ನಮಗೆ. ಆಮೇಲೆ ಇನ್ನೊಂದಷ್ಟು ಜನ ಮಾತಾಡಿದ್ರು, ಯಾರ್ಯಾರು ಅವರು ಯಾರು ಮಣಿ ಅಂತೇಳಿ ಮತ್ತು ಬೇರೆ ಬೇರೆಯವರು ಒಂದಷ್ಟು ಮಾಡಿ, ಸುಧಾಕರ ಅವರೆಲ್ಲ ಮಾತಾಡಿದ್ಗೂ ಎಕ್ಸ್ಪ್ಲೇನ್ ಕೊಡ್ತೀನಿ. ಅದ್ರ ಮುಂದೆ ನೋಡಿ, ಈ HK ಪ್ರಶಾಂತ್ ನಮ್ಮ ಈ ಪ್ರತಿಭಟನೆ ಆಗಲಿಕ್ಕೆ ಒಂದು 2-3 ಕಾರಣ. ಅದೇ ಒಂದು ಆ ಸೋಲಾರ್ ಅಂತೇಳಿ, ಸೋಲಾರ್ ನಾನು ಈಗಾಗಲೇ ಹೇಳಿದ್ದೀನಿ.
ಆಮೇಲೆ ಎಚ್ ಕೆ ಪ್ರಶಾಂತ್ ಅನ್ನೋರು ಒಂದು ಈ ಸ್ವತ್ತಿಗೆ ಅರ್ಜಿ ಕೊಟ್ಟಿದ್ದಾರೆ ಸರ್. ಇಲ್ಲಿದೆ ನೋಡಿ, ಇಲ್ಲಿದೆ, ಇದು ನಿಮಗೆ ತೋರಿಸ್ತೀನಿ ಆಮೇಲೆ ಡಾಕ್ಯುಮೆಂಟ್ ನಾನು, ಆಯಿತಾ, ತೋರಿಸ್ತೀನಿ. ಅದೇನಾಗಿದೆ, ಸಾಮಾನ್ಯ 70ನೇ ಇಸ್ವಿ, 71 72 ಇರಬೇಕು, ನಾನು ಇಸ್ವಿ ಚೆಕ್ ಮಾಡ್ತೀನಿ, ಈಗ ಬೇಡ. 79ನೇ ಇಸ್ವಿದು ಒಂದು ಸಾಗೋಳು ಚೀಟಿ ತಂದಿದ್ದಾರೆ ಸರ್. ಈ ಸ್ವತ್ತಿಗೆ ಕೊಟ್ಟಿದ್ದಾರೆ. ಈ ಸ್ವತ್ತಿಗೆ ಕೊಟ್ಬಿಟ್ರೆ ಪಂಚಾಯತ್ ಸಭೆಯಲ್ಲಿ ಬಂದಾದ್ಮೇಲೆ ನಮ್ಮೆಲ್ಲ ಮೆಂಬರಿಗೆ ಫೋನ್ ಮಾಡೋದು, ನೀವು ಮಾಡಬೇಕು ಅಂತ. ಅದಕ್ಕೆ ಇವತ್ತು ಒಂದು ನಮ್ಮ DFO, ಕೊಪ್ಪ DFO ಅವರು ಒಂದು ಆದೇಶ ಮಾಡಿದ್ದಾರೆ. NR-ಪುರ ತಾಲೂಕು ಬಿ ಕಣ್ಬೂರು ಗ್ರಾಮ ಪಂಚಾಯತ್ನಲ್ಲಿ ಯಾವುದೋ ಸರ್ಕಾರಿ ಲ್ಯಾಂಡಲ್ಲಿ ಆದೇಶ ಪ್ರತಿ ಇದೆ ನಮ್ಮ ಹತ್ರ, ಬೇಕಾದ್ರೆ ಕೊಡ್ತೇನೆ ನಿಮಗೆ. ಇದು ಯಾವುದೋ ಹಳೆ ಸಾಗೋಳು ಚೀಟಿಗೆ ಈ ಸೊತ್ತು ಜನರೇಟ್ ಮಾಡಿದ್ದಾರೆ. ಇದು ಕಾನೂನು ಬಾಹಿರವಾಗಿದೆ. ಇನ್ನು ಮುಂದೆ ಯಾವುದೇ ನಮ್ಮ ಜಿಲ್ಲೆಯಲ್ಲಿ ಈ ಸೊತ್ತು ಜನರೇಟ್ ಮಾಡಬೇಕಾದ್ರೆ ನೀವು ಅರಣ್ಯ ಇಲಾಖೆ ಒಪ್ಪಿಗೆ ತಗೋಬೇಕು, ಸರ್ವೆ ಸ್ಕೆಚ್ ತಗೋಬೇಕು, ತಹಸೀಲ್ದಾರಿಂದ ನೀವು ದೃಢೀಕರಣ ಇದು ತಗೊಳ್ಬೇಕು ಅಂತ ಅರಣ್ಯ ಇಲಾಖೆಗೆ ಬರೆದಿದ್ದೀವಿ, ಸರ್ವೆ ಸ್ಕೆಚಿಗೆ ಬರೆದಿದ್ದೀವಿ, 2 ಜನ ಕೊಟ್ಟಿಲ್ಲ. ಈ ಸೊತ್ತು ಇವರು ತಹಸೀಲ್ದಾರಿಗೆ ಬರೆದಿದ್ವಿ, ನಮ್ಮ ಹತ್ರ ಮೂಲ ಕಡತನೇ ಇಲ್ಲ ಅಂತ ಹೇಳಿದ್ದಾರೆ. ಇವರು ದಬ್ಬಾಳಿಕೆ ನೀವು ಮಾಡಬೇಕು ಅಂತ ಅವರು ಈ ಮೈಸೂರು ಪ್ಲಾಂಟೇಶನ್ MD CEO ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಅವರು ಒಬ್ರು ಕಾರಣ. ಅವರು ಅಂದ್ರೆ ಅವ್ರಿಗೆ ಮೇಜರ್ ಕಾನ್ಸೆಪ್ಟ್ ಈ ಸೊತ್ತು ಮಾಡಲಿಲ್ಲ ಅಂತ. ಆಯ್ತು ಸ್ವಾಮಿ, ಈ ಸೊತ್ತು ಮಾಡಿ ನಾವೇನೋ ಕಾನೂನು ಬಾಹಿರವಾಗಿ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಹತ್ರ? ಆಯ್ತು, ನಾನು ಹೇಳಿದೆ ಅವರಿಗೆ, ನೀವು ಶಾಸಕರಿದ್ದಾರೆ, ಬೇರೆ ಬೇರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ, DC ಅವರಿದ್ದಾರೆ, ಅವ್ರ ಹತ್ರ ಕೇಳ್ಕೊಳ್ಳಿ ಅಂತ. ಅದಾಯ್ತು. ಅವ್ರದ್ದು ಕಾನ್ಸೆಪ್ಟ್ ಏನು ಅಂದ್ರೆ, ಅವ್ರು ಕೆಲಸ ಮಾಡಲಿಲ್ಲ, ನೀವು ಸರಿ ಇಲ್ಲ, ನೀವು ಭ್ರಷ್ಟಾಚಾರ ಮಾಡಿದಿರಿ, ನೀವು ದಬ್ಬಾಳಿಕೆ, ಸ್ವಜನ ಪಕ್ಷ. ಏನು ಸ್ವಜನ ಪಕ್ಷಪಾತ ಮಾಡಿ ಗ್ರಾಮ ಪಂಚಾಯತಿಲಿ ಏನು ಮಾಡ್ಬೋದು? ಇವತ್ತು ತಾಲೂಕ್ ಪಂಚಾಯತ್ ಅನುದಾನ ಅವ್ರಿಗೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತ್ ಅನುದಾನ ಅವ್ರಿಗೆ ಬರ್ತಾ ಇದೆ, ರಾಜ್ಯ ಸರ್ಕಾರದ ಅನುದಾನ ಬರ್ತಾ ಇದೆ, ಅವ್ರಿಗೆ ವಿಶೇಷ ನಿಧಿಗಳನ್ನ ಏನು ಬೇಕಾದ್ರೆ ತರ್ಬೋದು. ಅವ್ರು ನಿಜವಾಗ್ಲೂ ಪ್ರತಿಭಟನೆ ಮಾಡಬೇಕಾಗಿದ್ದು, ನಾವು ಮಾಡಬೇಕಾಗಿತ್ತು. ನೋಡಿ, ಅವರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು, ನಿಮ್ಮ ದೇವನ ಎಸ್ಟೇಟ್ ರಸ್ತೆನ ಫುಲ್ಲು ಮಾಡಿಬಿಡ್ತೀವಿ. ಆ ರಸ್ತೆ ಇಲ್ಲ. ಇವತ್ತು ಹೆಚ್ಚೋಸೂರು ಹಂತವಾನೆ ರಸ್ತೆ, ಅಲ್ಲಿ ನಾವೊಂದು ಕಾಂಕ್ರೀಟ್ ರಸ್ತೆ ಮಾಡಿದ್ವಿ, ಜೀವರಾಜ್ ಅವರು ಮುಖ್ಯಮಂತ್ರಿ ಕಾರ್ಯದರ್ಶಿಯಾದಾಗ. ಅದು ಕಳಪೆ ಆಗಿಬಿಟ್ಟಿದೆ ಅಂತೆ. ಸರಿಯಪ್ಪ, ಅದು ಕಳಪೆ ಆಗಿದೆ, ಒಳ್ಳೆ ರಸ್ತೆ ನೀವೇ ಮಾಡ್ರಿ ಇನ್ನು ಹೊಸದಾಗಿ. ಅದಕ್ಕಿಂತ ಮುಂದುವರೆದ ಭಾಗ ಹಂತವಾನೆಗೆ ಮನುಷ್ಯಾದನ್ನು ಹೋಗಂಗಿಲ್ಲ, ಅದನ್ನು ಮಾಡಿ. ದೇವ್ರಖಾನ್ ರಸ್ತೆ ಮಾಡಿ, ಕೋಡಿ ಹಿತ್ಲಿಂದ ಸಿದ್ರಬಾನ ಜಂಬೆಕಾಡು ರಸ್ತೆ ಮಾಡಿ. ನಮ್ಮ ಹತ್ರ ಇಲ್ಲ, ಗ್ರಾಮ ಪಂಚಾಯತಿಲಿ ಯಾವುದೇ ಕಾರಣಕ್ಕೂ ರಸ್ತೆ ಮಾಡಲಿಕ್ಕೆ ರೇಷೋ ಪ್ರಕಾರ ತುಂಬ ಕಡಿಮೆ ನಮ್ಗೆ ಅವಕಾಶ. ಏನು 1 ವರ್ಷಕ್ಕೆ ನಾವು ಒಂದು 3 ರಿಂದ 4 ಲಕ್ಷ ರೂಪಾಯಿ ರಸ್ತೆ ಮಾಡ್ಬೋದು, ಬಿಟ್ರೆ ಅದನ್ನ ಪ್ಯಾಚ್ ಹಾಕ್ಲಿಕ್ಕೂ ಆಗೋದಿಲ್ಲ. ನಾವಂತಲ್ಲ, ಯಾವುದೇ ಗ್ರಾಮ ಪಂಚಾಯತಿಗೂ ನಮ್ಮ ಮೇಲೆ ದಾಳಿ, ಅದು ಆಗ ಮಾಡಿ, ಇದೀಗ ಮಾಡಿ. ಸರ್ಕಾರ ನಿಮ್ದು ಇಟ್ಕೊಂಡು ಎಲ್ಲ ಥರದ ಅಧಿಕಾರಿಗಳನ್ನ ಇಟ್ಕೊಂಡು ಗ್ರಾಮ ಪಂಚಾಯತಿ ಎದುರುಗಡೆ ಬಂದು ಸ್ಟ್ರೈಕ್ ಮಾಡ್ತೀರಿ ಅಂತ ಹೇಳಿದ್ರೆ ಮಾಡಿ, ಸಂತೋಷ. ನಾವು ಎಲ್ಲ ನೋಡಿ, ಯಾವುದೇ ಕಾರಣಕ್ಕೂ ಪತ್ರಕರ್ತರು ಗಮನಿಸಬೇಕು, ಯಾವುದೇ ಗ್ರಾಮ ಪಂಚಾಯತ್ನಲ್ಲಿ ವರ್ಷಕ್ಕೆ 3 ಸರಿ ಆಡಿಟ್ ನಡೀತದೆ. ಆಡಿಟ್ ಆದಮೇಲೆ ಗ್ರಾಮ ಸಭೆ ನಡೀತದೆ, ಸಾಮಾನ್ಯ ಸಭೆ ನಡೀತದೆ, ವಾರ್ಡ್ ಸಭೆ ನಡೀತದೆ, ಆಯ್ತಾ, ಆಮೇಲೆ ಸೋಷಿಯಲ್ ಆಡಿಟ್ ನಡೀತದೆ. ಇದೆಲ್ಲ ಮಾಡಿಕೊಂಡೇ ನಾವು ಏನಾದ್ರು ಕಾರ್ಯಕ್ರಮಗಳನ್ನ ಮಾಡಬೇಕು. ಸುಮ್ಮನೆ ನಮ್ಮನ್ನ 3 ಸಾರಿ ಗೆದ್ದಿದ್ದಾರೆ, ಹಾಗೆ ಮಾಡಿದರೆ 3 ಸಾರಿ ಅಂದ್ರೆ ಜನಗಳ ಆಶೀರ್ವಾದದಿಂದ ಗೆದ್ದಿದ್ದೀವಿನ. ನಾವು ಸುಮ್ಮನೆ ಗೆದ್ದು ಇವತ್ತು ಪಂಚಾಯತಿ ಒಳಗಡೆ ಬಂದು ಕೂರಕ್ಕಾಗಿಲ್ಲ. ಡೆತ್ ಸರ್ಟಿಫಿಕೇಟ್ ತಂದಿದ್ದೇವೆ, ಬರ್ತ್ ಸರ್ಟಿಫಿಕೇಟ್ ತಂದು ಕೊಟ್ಟಿದ್ದೇವೆ. 600 ಚಿಲ್ಲರೆ ಜನಕ್ಕೆ, ವಿಧವೆಯರಿಗೆ, ವಿಶೇಷ ಚೇತನರಿಗೆ, 65 ವರ್ಷದವರಿಗೆ ದುಡ್ಡು ಕೊಡಿಸುವಂತ ಕೆಲಸ ಮಾಡಿದ್ದೇವೆ. 1725 BPL ಕಾರ್ಡ್ಗಳನ್ನು 2012ನೇ ಇಸ್ವಿನಲ್ಲಿ ಇದೇ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಉಪ್ಪಿಟ್ಟು ಕೇಸರಿ ಬಾತು ಕೊಟ್ಟು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ, ಜೀವರಾಜರ ಆಹಾರ ಮತ್ತು ನಾಗರಿಕ ಸಚಿವರಾದಾಗ. ಹಾಗಾಗಿ ಆಮೇಲೆ ಎಷ್ಟೋ ಜನ 53ಗೆ ಸಾಗುವಳಿ ಚೀಟಿಗಳನ್ನು ಕೊಡಿಸಿದ್ದೇವೆ, ಉಚಿತವಾಗಿ ಗ್ಯಾಸ್ ಕೊಡಿಸಿದ್ದೇವೆ, ಕರೆಂಟ್ ಕೊಡಿಸಿದ್ದೇವೆ, 100-200 ಚಿಲ್ಲರೆ ಮನೆಗಳನ್ನು ಕೊಡಿಸಿದ್ದೇವೆ. ಅವರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು. ನಮಗೆ ನೈತಿಕತೆ ಇದೆ, ನಮಗೆ ಪ್ರಾಮಾಣಿಕತೆ ಇದೆ. ನಾವು ಈ ಗ್ರಾಮದಲ್ಲಿ ಇನ್ನು 50 ವರ್ಷ ಆದರೂ ಅಳಿಸಕ್ಕಾಗದಷ್ಟು ಕೆಲಸಗಳನ್ನು ಮಾಡಿದ್ದೇವೆ. ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ್ದೇವೆ. ನುಗ್ಗಿ ಸಂಪಗೋಡಿಂದ 2-3 ಬ್ರಿಡ್ಜ್ ಮಾಡಿದ್ದೇವೆ. ನುಗ್ಗಿ ಹಳ್ಳಕ್ಕೆ, ಕಪಿಲ ಹಳ್ಳಕ್ಕೆ ಸರ್ 2-3 ಬ್ರಿಡ್ಜ್ ಮಾಡಿದ್ದೇವೆ ನಮ್ಮ ಅವಧಿನಲ್ಲೇ, ಆಯ್ತಾ. ರಸ್ತೆಗಳು ಕಾಂಕ್ರೀಟ್ ರಸ್ತೆ ಮಾಡಿದ್ದೇವೆ, ಮಣ್ಣಿನ ರಸ್ತೆ ಮಾಡಿದ್ದೇವೆ, ಟಾರ್ ರಸ್ತೆಗಳು ಮಾಡಿದ್ದೇವೆ. ಎಲ್ಲ ಕಡೆ ಮಾಡ್ಲಿಕ್ಕೆ ಆಗಲಿಲ್ಲ, ರಸ್ತೆ ಮಾತ್ರ. ಯಾಕಂದ್ರೆ ನಮಗೆ ಅನುದಾನ ಕೊರತೆ ಆಗ್ತದೆ. ಶಾಲೆಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ, ಅಂಗನವಾಡಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಇವತ್ತು ಇಲ್ಲಾಂದ್ರೆ ಎಷ್ಟೋ ಶಾಲೆ ಅಂಗನವಾಡಿಗಳು ಮುಚ್ಚಿ ಹೋಗ್ಬಿಡ್ತಿದ್ದು. ರಂಗಮಂದಿರಗಳನ್ನು ಮಾಡಿದ್ದೇವೆ. 5 ಬಸ್ ಸ್ಟ್ಯಾಂಡ್ ಇದ್ದಾವೆ, 5 ಬಸ್ ಸ್ಟ್ಯಾಂಡ್ಗಳನ್ನು ದುರಸ್ತಿ ಮಾಡಿದ್ದೇವೆ. 2 ಬೊಪ್ಪುಂಜಿ ಕೈಮರ್ ನೋಡಿ, ಒಂದು ಕುಡಿಯೋ ನೀರಿನ RO ಪ್ಲಾಂಟ್ ಹಾಕಿ, ಶುದ್ಧ ಕುಡಿಯೋ ನೀರು. 5 ರೂಪಾಯಿ ಹಾಕಿದ್ರೆ 20 ಲೀಟ್ರು, 2 ರೂಪಾಯಿ ಹಾಕಿದ್ರೆ 2 ರೂಪಾಯಿ ಹಾಕಿದ್ರೆ 2 ಲೀಟ್ರು ಬರುವಂತ RO ಪ್ಲಾಂಟ್ ಇವತ್ತಿಗೂ ಚಾಲ್ತಿಲಿದೆ. ಅದು ನೀವು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತೀರಿ. ಏನು ಆರೋಪ? ವನದುರ್ಗಿ ದೇವಸ್ಥಾನ ಹಿಂದೆ ನಿಮ್ಮ ಮೀಡಿಯಾದಲ್ಲಿ ಒಂದ್ಸರಿ ಪ್ರಚಾರ ಆಗಿತ್ತು. ನಿಮ್ಮ ಮೀಡಿಯಾದವ್ರನ್ನ ಕರೆಸಿ ನಮ್ಮ ಮೇಲೆ ಆರೋಪಗಳನ್ನ ಮಾಡಿದ್ರು. ರಾತ್ರಿ ಮಾಡಿದ್ದಾರೆ, ರಾತ್ರಿ ಮಾಡಿದಲ್ಲ. ಇವತ್ತು ಯಾರು ಬೇಕಾದ್ರೂ ಬರಲಿ, ಆ ವನದುರ್ಗಿ ದೇವಸ್ಥಾನದಲ್ಲೇ ಪ್ರಮಾಣ ಮಾಡ್ತೀವಿ, ಇಲ್ಲ ಯಾವ ದೇವಸ್ಥಾನದಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೀವಿ. ಹಗಲಲ್ಲೇ ಮಾಡಿದ್ದೀವಿ. ಆ ರೋಡಲ್ಲಿ ಒಂದು ಸ್ಮಶಾನ ಇದೆ, ಸಾರ್ವಜನಿಕರು ಸತ್ತರೆ 3 ಸ್ಮಶಾನ ಮಾಡಿದ್ವಿ ಸರ್. ನುಗ್ಗಿ ಗ್ರಾಮ ಪಂಚಾಯತಿ ಹೊಸೂರು ಗ್ರಾಮದಲ್ಲಿ ಸೇರಿ 3 ಸಾರ್ವಜನಿಕ ಸ್ಮಶಾನಗಳನ್ನು ಮಾಡಿದ್ವಿ. ಯಾರು ಸತ್ತರೆ ಕಷ್ಟ ಐತಿ, ಇಲ್ಲಿ ತಗೊಂಡು ಗೊಪ್ಪ ನಾವು ಬೇರೆ ಕಡೆ ಎಲ್ಲ ತಗೊಂಡೋಗ್ಬೇಕು ಮಳೆಗಾಲದಲ್ಲಿ. ಇವತ್ತು ಅದಕ್ಕೆ ಬೇಕಾಗಿರುವಂಥ ಕರೆಂಟು, ಅದಕ್ಕೆ ಬೇಕಾಗಿರುವಂಥ ನೀರು, ಅದಕ್ಕೆ ಬೇಕಾಗಿರುವಂಥ ರಸ್ತೆ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿದ್ವಿ. ಆ ಹೆಮ್ಮೆ ಇದೆ ನಮಗೆಲ್ಲರಿಗೂ, ಹೆಮ್ಮೆ ಇದೆ. ನಾನೊಬ್ಬ ಮಾಡಿಲ್ಲ, ನನಗೆ ಇಡೀ ನಮ್ಮ ಏನು
ನಮ್ಮ 3 ಟರ್ಮ್ ಅಂತಾರೆ, 3 ಟರ್ಮಲ್ಲಿ ನಾನಾಗಿದ್ದು 2.5 ವರ್ಷ ಮಾತ್ರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು, ಮತ್ತೆಲ್ಲ ನಾನು ಸಾಮಾನ್ಯ ಸದಸ್ಯನಾಗಿ ಕೆಲಸ ಮಾಡಿರೋದು. ಆಯಿತಾ, 2.5 ವರ್ಷ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಸ್ಮಶಾನ ಮಾಡಿದ್ದೀವಿ, ಗ್ರಾಮದ ಇತಿಹಾಸ ಇರುವಂಥ ಪಟೇಲರು ಶಾನ್ ಬಗ್ ಒಯ್ಯಟ್ಟು ಮಾಡಿದಂಥ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಕೆಲಸ ಮಾಡಿದ್ದೀವಿ. ನಮಗೆ ಹೆಮ್ಮೆ ಇದೆ. ನಾವು ಯಾರ ಮನೆ ಕದ್ದಿಲ್ಲ, ಮೋಸ ಮಾಡಿಲ್ಲ, ದಗಲ್ಬಜ್ ಮಾಡಿಲ್ಲ. ಆಯಿತಾ, ನಮ್ಗೆ ಹೆಮ್ಮೆ ಇದೆ. ಆಯಿತಾ, ನೀವು ಇದೇ ಥರ ನಾನು ಹೇಳ್ತಾ ಹೋದರೆ ನಮ್ಮ ಹತ್ರ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿದ್ದಾವೆ. ಇನ್ನೊಬ್ಬರು ನುಗ್ಗಿ ಮಂಜುನಾಥರು ಈ ನಮ್ಮ ಏನು ಪ್ರತಿಭಟನೆ ಮಾಡಲಿಕ್ಕೆ ಅವರು ಒಬ್ಬರು ಮೂಲ ಕಾರಣಕರ್ತರು. ಪಾಪ ನಮ್ಮ ಬಗ್ಗೆ ಭಾರಿ ತೇಜವಾದಗಳನ್ನೆಲ್ಲ ಮಾಡಿದ್ದಾರೆ, ಸಂತೋಷ. ಅವರಿಗೆ ನಾವು ಸ್ವಾಗತ ಮಾಡ್ತೀವಿ. ತಾಲೂಕು ಏನೋ ಕಾಂಗ್ರೆಸ್ಸಲ್ಲೂ ಜವಾಬ್ದಾರಿ ಇದೆ ಅವರಿಗೆ. ಅವರು OLV ಇಂದ ಕುದುರೆಗುಂಡಿ ರಸ್ತೆ ನೀವು ಒಂದ್ಸರಿ ವೀಕ್ಷಣೆ ಮಾಡಬೇಕು. ಅದನ್ನ 1.5 ಕೋಟಿ ರೂಪಾಯಿ ಒಂದ್ಸರಿ ಬಿಲ್ ಆಗಿದೆ, ಕಿತ್ತೋಗಿದೆ ಈಗ ರಸ್ತೆ. ಮತ್ತೆ 2 ಕೋಟಿ ಚಿಲ್ಲರೆನ ಇಟ್ಟು ಬಿಲ್ ಮಾಡಕ್ಕೆ ಹೊರಟಿದ್ದಾರೋ ಮಾಡಿದಾರೋ ನನಗೆ ಗೊತ್ತಿಲ್ಲ. PWD ಕೇಳಬೇಕಿತ್ತು, ಅದನ್ನು ಕಿತ್ತೋಗಿದೆ. 6 ತಿಂಗಳೊಳಗಡೆ ಪ್ಯಾಚ್ ಹಾಕಿದ್ದಾರೆ. ಆಯಿತಾ, ಅದನ್ನು ಅವ್ರು ಮೊನ್ನೆ ನಮ್ಮ ವಿರುದ್ಧ ಸ್ಟ್ರೈಕ್ ಮಾಡಬಾರ್ದಿತ್ತು. ಅವ್ರು ಆ್ಯಕ್ಚುಲಿ PWD ವಿರುದ್ಧ ಮಾಡಬೇಕಿತ್ತು. ಯಾಕಂದರೆ ನಮಗೆ ಬರೋದು ಅದೇ ಹೇಳಿದ್ನಲ್ಲ, ಕೇಂದ್ರ ಸರ್ಕಾರದ 17 ಲಕ್ಷ, ರಾಜ್ಯ ಸರ್ಕಾರದ 10 ಲಕ್ಷ. ಆಮೇಲೆ ಸೋಮೇಶ್ವರ ದೇವಸ್ಥಾನ ರಸ್ತೆ 10 ಲಕ್ಷ ರೂಪಾಯಿ ರಸ್ತೆ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಹೋಗಿದ್ದೆ, ಅಲ್ಲೊಬ್ರು ತೀರೋಗಿದ್ರು ಹಿರಿಯರು, ಅವ್ರನ್ನ ಒಂದು ಶವ ಸಂಸ್ಕಾರಕ್ಕೆ ಹೋಗಿ ಬಂದೆ. ಸಂಪೂರ್ಣವಾಗಿದೆ. ನೀವು ಹೋಗೋತಿ ವಿಡಿಯೋ ಮಾಡ್ಕೊಂಡು ಹೋಗಬೇಕು. ಶರಣ್ ನರೋಣ ಅಂತೇಳಿ ನನ್ನ ಸ್ನೇಹಿತರು ಫೇಸ್ಬುಕ್ಕಲ್ಲಿ ಕೂಡ ಹಾಕಿದ್ದಾರೆ, ಈ ರೀತಿ ನಮ್ಮ ಹೈಟೆಕ್ ರಸ್ತೆ ಅಂತ. ಇನ್ನು ಅದ್ರ ಪಕ್ಕದಲ್ಲಿ ಒಂದು ರಸ್ತೆ ಮಾಡಿದ್ದಾರೆ ಬೇರ್ಕೊಡಗಿಲ್ಲ, ಅದನ್ನು ವೀಕ್ಷಣೆ ಮಾಡಿ. ರಸ್ತೆನೇ ಇಲ್ಲ ಅಂದರೆ ಸಂಪೂರ್ಣ ಹದಗೆಟ್ಟೋಗಿದೆ. ಅಂದರೆ ಹೆಂಗಾಗಿದೆ ಇವ್ರ ಪರಿಸ್ಥಿತಿ ಅಂದರೆ, ಇವ್ರ ತಟ್ಟೆಯಲ್ಲಿ ಹೆಗಣ ಬಿದ್ದುಕೊಂಡು ಬೇರೆ ಒಂದು ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ ತೋರಿಸ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ರಸ್ತೆಗೆ ಹಾಕಿ ನೀರಲ್ಲಿ ಹೋಮ ಮಾಡಿದ್ದಾರೆ. ಸ್ವಾಮಿ, ತನಿಖೆ ಮಾಡಿ. ನಾನು ನಿಮ್ಮ ಮಾಧ್ಯಮಕ್ಕೆ ಅಂತ ಹೇಳಿದ್ರೆ ನನಗೆ ಕೊಡ್ತೀನಿ. ಅರಸಸಿ ಮುಖ್ಯ ರಸ್ತೆಯಿಂದ ಇನ್ಯಾರ್ದೋ ಮನೆಗೆ ಹೋಗೋದು ಅಂತ 2.5 ಲಕ್ಷ ರೂಪಾಯಿ ಮಳೆ ಹಾನಿನಲ್ಲಿ ಡ್ರಾ ಮಾಡಿದ್ದಾರೆ. 1 ಲೋಡೇನ ವೆಟ್ ಮಿಕ್ಸ್ ಹಾಕಿದ್ದಾರೆ, ದಾಖಲೆ ತಗೊಂಡಿದ್ದೀನಿ. ಈಗ ಸೋಮೇಶ್ವರ ದೇವಸ್ಥಾನಕ್ಕೆ ಇನ್ನೆಲ್ಲ ಹೋಗೋದು ಅಂತೇಳಿ 2.5 ಲಕ್ಷ ರೂಪಾಯಿ ಮಳೆ ಹಾನಿನಲ್ಲಿ ಡ್ರಾ ಮಾಡಿದ್ದಾರೆ. ಅದಕ್ಕೂ ಉತ್ತರ ಕೊಡಬೇಕು ಅವರು. ಮತ್ತೆ ಈ ಕಡೆಯಿಂದ ಇನ್ನೆಂಥದೋ ಮತ್ತೊಂದಷ್ಟು ಮಣ್ಣು ಹಾಕಿ ಆ ರಸ್ತೆಯಲ್ಲಿ ಕೆಸರು ಮಾಡಿ, ಇವತ್ತು ಬೆಳಿಗ್ಗೆ ಅಲ್ಲಿ ಹೋದಾಗಲೇ ಒಬ್ಬರು ಹೇಳಿ ಬರೀ ಮಣ್ಣು ತುಂಬಿದ್ರು ಅಂತ, ಅದಕ್ಕೆ ಮಾಡಿದ್ದಾರೆ. ಮಾರಿಗಂಡಿಲಿ ಮೊನ್ನೆ ಸ್ಟ್ರೈಕ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಅಲ್ಲಿ ಒಂದು ತಾತ್ಕಾಲಿಕ ಸೇತುವೆ ಮಾಡಿದ್ರು, ಆ ಸೇತುವೆಗೆ ಪೈಪ್ ತೆಗ್ಸಕ್ಕೆ ಗ್ರಾಮ ಪಂಚಾಯತರಿಗೆ ಯೋಗ್ಯತೆ ಇಲ್ಲ ಅಂತ. ಹೌದಪ್ಪ, ನಮಗೆ ಆಯ್ತು ಯೋಗ್ಯತೆ ಇಲ್ಲ, ನೀವು ಭಾರಿ ಯೋಗ್ಯತೆ ಇರೋರಲ್ಲ. 2.5 ಲಕ್ಷ ರೂಪಾಯಿ ಹಳೆ ಮೋರಿ ಪೈಪ್ನ ಅಲ್ಲಿ ಇಟ್ಟು MP ಇವರು ಸದಾನಂದ ಗೌಡರು MP ಆದಾಗ ಆ ರಸ್ತೆ ಆಗಿದ್ದು ಕನಕಾಂಬ ದೇವಸ್ಥಾನದಿಂದ ಹಂತುವನೆ. ಆ ರಸ್ತೆಗೆ ಆ ರಸ್ತೆ ತೊಳೆದೋಯ್ತು. ಯಾವ ತಾತ್ಕಾಲಿಕ ಮೋರಿ ಫಸ್ಟ್ ಮಾಡಿದ್ರು ತೊಳೆದೋಯ್ತು. ಮತ್ತೆ ತಾತ್ಕಾಲಿಕ ಮೋರಿ ಮಾಡಿದ್ರು, ವಿಜೇಂದ್ರ ಅಂತ ಕಾಂಟ್ರಾಕ್ಟರ್ ಅವರು. ಆಯ್ತಾ, ಅದು ಹಳೆ ಪೈಪ್ಗಳನ್ನೇ ಹಾಕಿ ಮಣ್ಣು ತುಂಬಿ ರಸ್ತೆ ಮಾಡಿದ್ರು. ಆಮೇಲೆ ಹೊಸ ಸೇತುವೆ ನಾವು ಗ್ರಾಮ ಪಂಚಾಯತಿಯಿಂದ ತಾಲೂಕು ಬೇರೆ ಬೇರೆ ಹೆಡ್ಗಳಿಂದ ತಂದು ಮಾಡಿದ್ರು. ಶಾಸಕರು ಬಂದು ಹೋಗಿದ್ರು ಅಲ್ಲಿಗೆ, ನಾನು ಮಾಡ್ಕೊಡ್ತೀನಿ, ಸರ್ಕಾರದ ಬಂದು ನಾನು ಕೈಯಿಂದ ಹಾಕಿ ಮಾಡ್ಕೊಡ್ತೀನಿ. ನಮ್ಮ ಕೈಯಿಂದನೂ ಆಗಲಿಲ್ಲ, ಸರ್ಕಾರನೂ ಕೊಡಲಿಲ್ಲ. ಅದು ನಾನು ಹೇಳ್ತಿಲ್ಲ, ನಿಮ್ಮ ಮೀಡಿಯಾದಲ್ಲಿದೆ, ಪೇಪರ್ ಸ್ಟೇಟ್ಮೆಂಟ್ ಕೂಡ ಇದೆ ಹಿಂದಿಂದ, ನಮ್ಮ ಹತ್ರ ದಾಖಲೆ ಇದೆ, ಬೇಕಾದ್ರೆ ಕೊಡ್ತೇನೆ. ಆಯಿತಾ, ಆ ಪೈಪನ್ನು ತೆಗಿಬೇಕಾಗಿದ್ದು ಯಾರು ಜವಾಬ್ದಾರಿ? ಯಾರು 2.5 ಲಕ್ಷ ರೂಪಾಯಿ ಬಿಲ್ ಮಾಡ್ಕೊಂಡು ಹೋದ್ರು ಗುತ್ತಿಗೆದಾರ, ಅವನು ತೆಗಿಬೇಕು. ಅದನ್ನು ತಂದು ನಮಗೆ ಅಂಟಿಸ್ತಾರೆ. ಆ ಪೈಪನ್ನು ಪಂಚಾಯಿತಿಯೇ ಹೊಣೆಗಾರರು. ಯಾಕೆ ಹೊಣೆಗಾರರು? ಪಂಚಾಯಿತಿಯಲ್ಲಿ ರಸ್ತೆ ಮಾಡಿ, ಬ್ರಿಡ್ಜ್ ಮಾಡಿ, ಅದಕ್ಕೆ ಅಲ್ಲಿಂದ ಕನೆಕ್ಷನ್ ಕೊಟ್ಟು ಎಲ್ಲ ಮಾಡಿ, ಎಲ್ಲರೊಟ್ಟಿಗೆ ಹೋರಾಟ ಮಾಡಿ ಮಾಡಿದ್ವಲ್ಲ, ಅದಕ್ಕೆ ನಾವು ಹೊಣೆಗಾರರು. ವನದುರ್ಗಿ ದೇವಸ್ಥಾನದ ಹೇಳಿದ ನನಗ ನಾನು ಎಂಟು ಕೊಡಲಿಲ್ಲ ನಿಮಗೆ. ಅದನ್ನ ರಾತ್ರಿ JCB 5 ಗಂಟೆ ಮಾಡಿದರೆ 6 ಗಂಟೆ. ಯಾವನಾದ್ರೂ ಅಲ್ಲಿ ಬಂದು ಕಾಯ್ತಾ ಕೂತಿದ್ರು ಯಾರಾದರೂ? ನಮ್ಮ ಮೆಂಬರ್ಗಳಿಗೆ ಯಾರಿಗೂ ಗೊತ್ತಿಲ್ಲ ಯಾವಾಗ ಮಾಡಿದ್ದೀವಿ, ಎಷ್ಟು ಗಂಟೆ ಮಾಡಿದ್ದೀವಿ ಅಂತ ಇವ್ರ ಹತ್ರ ಹೇಳಬೇಕಾ? ಅದಕ್ಕೆ ಆದಂಥ ಇಂಜಿನಿಯರ್ ಇದ್ದಾರೆ, ಅದಕ್ಕೆ ಆದಂಥ ಚೆಕ್ ಮೆಜರ್ಮೆಂಟ್ ಮಾಡ್ತಾರೆ. 39,100 ರೂಪಾಯಿ ಖರ್ಚು. ಹೌದಪ್ಪ ಮಾಡಿದ್ದೀವಿ, ಫಸ್ಟಿಗೆ ಹೇಳಿದ್ರು NREGL ಮಾಡಿದ್ವಿ ಅಂತ ನಿಮ್ಮನ್ನು ಮೀಡಿಯಾ ಕರ್ಕೊಂಡು ಬಂದು ಗಲಾಟೆ ಮಾಡಿದ್ರು ನಮ್ಮ ಹತ್ರ. ಆಯ್ತು, ನಾವು ಹೇಳಿದ್ರು, ಆಯ್ತು ನಾವು ಈಗೇನು ಆ ಸಂದರ್ಭದಲ್ಲಿ ಆಯ್ತು ನಮ್ಮ ಹತ್ರ ಈಗ ಆಯ್ತಪ್ಪ, ಇದಕ್ಕೆ ಹೆಡ್ಡಲ್ಲಿ ದುಡ್ಡಿಲ್ಲ, ಆ್ಯಕ್ಷನ್ ಪ್ಲಾನ್ ಕ್ಲೋಸ್ ಆಗಿತ್ತು ಮಾರ್ಚ್ಗೆ ಉದಯ ಅಂತ ನಾವು ಮಾಡಿದ್ದನ್ನ. ಆಮೇಲೆ ನಾವು ಯಾರೋ ಗುತ್ತಿಗೆದಾರನ ಹತ್ರ ಹೇಳಿ ಮಾಡಿಸಿರ್ತೀವಿ, 1.5-2 ಕಿಲೋಮೀಟರ್ ಚರಂಡಿನ, ಅವನ ಮನೆ ಹತ್ರ ಹಾಕೊಳ್ತಾನೆ ಪಾಪ. 39,100 ರೂಪಾಯಿ ಕೊಟ್ಟಿದ್ದೀವಿ. ಹೌದು ಕೊಟ್ಟಿದ್ದೀವಿ, ಈಗಲೂ ಹೇಳ್ತೀವಿ. ನಾವು ಯಾವ ಕಾರಣಕ್ಕೂ ಅದರಲ್ಲಿ ಇದು ಗೋಲ್ಮಾಲ್ ಮಾಡಿಲ್ಲ. ನಾವು ಪ್ರಾಮಾಣಿಕವಾಗಿ ಹೇಳ್ತೀವಿ, ಕೊಟ್ಟಿದ್ದೀವಿ, ಕೆಲಸ ಮಾಡಿಸಿದ್ದೀವಿ, ಕೊಟ್ಟಿದ್ದೀವಿ. ಇನ್ಯಾವುದೋ ಹೊಸೂರಲ್ಲಿ ಬೆಕ್ಕು ಬಿದ್ದಿದಂತೆ ನೋಡಿ, ಅಲ್ಲಿದ್ದಾರೆ ಕುಸುಮ ಅನ್ನೋರು, ಅವರು BT ಶಿವರಾಮ್ ಅವ್ರ ಧರ್ಮಪತ್ನಿ. ಆಯಿತಾ, ಆ ಬೆಕ್ಕು ತೆಗೆದಿದ್ದಕ್ಕೆ ಏನೋ ಪೇಮೆಂಟ್ ಮಾಡಿ, ಬೆಕ್ಕು ತೆಗೆದುಬಿಟ್ಟು ಆಯ್ತಣ್ಣ, ಬಾವಿ ಒಳಗೆ ಬೆಕ್ಕು ಬಿದ್ದಿದೆ, ಹುಳ ಆಗಿದೆ ಅಂತೇಳಿ ಸಾರ್ವಜನಿಕರು ಬಂದು ಹೇಳಿದ್ಮೇಲೆ ಅದು ತೆಗಿಲೇಬೇಕಲ್ಲ, ಹಣ ಕೊಡಲೇಬೇಕಲ್ಲ ನಾವು. ಅಲ್ಲಿ 2 ಕಾಂಕ್ರೀಟ್ ವಾಲ್ ಮಾಡಿದಾರಂತೆ, ಕಾಂಕ್ರೀಟ್ ವಾಲಿಂದ ಸುಳ್ಳು ಬಿಲ್ ಆಗಿಬಿಟ್ಟಿದೆ. ಎಲ್ಲಿ ಆಗಿದೆ ಗೊತ್ತಾ ಅಂತ ಕೇಳ್ತಾರೆ ಜನಗಳ ಹತ್ರ. ಪಾಪ ಆ ಜನಗಳಿಗೆ ನಮ್ಮನ್ನ ಹತ್ರ ಕರ್ಕೊಂಡ್ಬಂದು ಫೈಲ್ ಹಿಡ್ಕೊಂಡು ಬಂದು ಕೇಳಿದರೆ ನಾವೇನಾದ್ರು ಹೇಳ್ಬೋದಿತ್ತು. ಕುಸುಮ ಅವ್ರು ಇಲ್ಲಿದ್ದಾರೆ, ಇವರು ಯಜಮಾನ್ರು ಇರಬೇಕಾದ್ರೆ ಪಾಪ ನಾವು ಹೇಳಬಾರ್ದು ಇವತ್ತು ಅವ್ರ ಯಜಮಾನ್ರು ಇಲ್ಲ. ಆಮೇಲೆ ಅವರು ಅನ್ಕಂಟೆಸ್ಟ್ ಆಗಿ ಮೆಂಬರ್ ಆದವರು. ಅವ್ರ ಯಜಮಾನ್ರು ಅಲ್ಲಿ ಗಣಪತಿ ಪೆಂಡಾಲಿಂದ ಈ ಕಡೆ ಸ್ಮಶಾನಕ್ಕೆ ಹೋಗೋ ರಸ್ತೆ ತನಕ ಹೊಸದಾಗದ ರಸ್ತೆ ಹೋಗಿದ್ದೀವಿ. ಅಲ್ಲಿಗೆ ಹೊಸದಾಗಿ ರಸ್ತೆ ಮಾಡಿ ಅಲ್ಲಿ ತಿಮ್ಮಣ್ಣ ಅಂತ ಆಚಾರ ಇದ್ದಾರೆ, ಮೇಲೆ ಕುಂಜಿರು ಪೂಜಾರ ಅಂತ ಇದ್ದಾರೆ. ತಿಮ್ಮಣ್ಣನ ಆಚಾರ ಮನೆ ಬದಿಯಲ್ಲಿ ಈ ಥರ ಜರಿತದು, ಜರಿದಾಗ ಅದಕ್ಕೆ ಕಾಂಕ್ರೀಟ್ ವಾಲ್ ಮಾಡಿದ್ರು ಪಾಪ ಅಡ್ವಾನ್ಸ್ ಆಗಿ.
ಮಾಡಿಬಿಟ್ಟು ನಾವು ಅವಾಗ ಹೇಳಿದ್ರು ಮಳೆ ಹಾನಿ ಒಳಗೆ ಯಾವ್ದಾದ್ರು ತಗೊಳ್ಳಿ ಅಂತ ಹೇಳಿದ್ರು. ಎಲ್ಲಿಂದನೂ ಬರಲಿಲ್ಲ. ಅವರು ಫಸ್ಟಿಗೆ ಎಷ್ಟೋ ಅದಕ್ಕೆ ಒಂದು 70-80 ಸಾವಿರ ರೂಪಾಯಿ ಬಿಲ್ ಆಯಿತು. ಆ ರಸ್ತೆ ಮಾಡಿದ್ದು ಮತ್ತು ಕಾಂಕ್ರೀಟ್ ವಾಲ್ ಫುಲ್ ಮಾಡಿದ್ರು. ಮತ್ತು ಆ ಪಾಪ ಆಚಾರ್ಯ ಮನೆಯವರು ಬಂದು ಪಂಚಾಯತಿ ಮೀಟಿಂಗಲ್ಲಿ ಬಂದು ನಮಗೆ ಇವಾಗ ಉಳಿದಿದ್ದು ಮಾಡಿಕೊಡಿ ಅಂತ ಹೇಳಿದ್ರು. ಸರಿ ಅಂತ ನಾವು ಅದಕ್ಕೆ ಅಂದರೆ ಅನುದಾನ ಇಟ್ಟಿದ್ದು. ಇವರು ಮಳೆ ಬಂದಿತ್ತು, ಇವರು ಅಡ್ವಾನ್ಸಾಗಿ ಮಾಡಿಸಿದ್ರು, ಯಾರು ಗುತ್ತಿಗೆದಾರ ಹೇಳಿ ಶಿವರಾಮ್ ಅವರು. ನಾವು ಪಾಪ ಅವರು ಸದಸ್ಯರಾದಮೇಲೆ ಅದಕ್ಕೆ ಹಣ ಇಟ್ಟು ಮಂಜೂರು ಮಾಡಿ ಇಂಜಿನಿಯರ್ ಕರ್ಕೊಂಡೋಗಿ ಎಸ್ಟಿಮೇಟೈಸ್ ಮಾಡಿಸಿ ಅದಕ್ಕೆ ಪೇಮೆಂಟ್ ಮಾಡಿ ಅವ್ರ ಅಕೌಂಟಿಗೆ ಚೆಕ್ ಕೊಟ್ಟಿದ್ದೀವಿ ಸರ್. ಅವ್ರ ಅಕೌಂಟಿಗೆ ಕೊಟ್ಟಿದ್ವಿ, ಏನಮ್ಮ ಕೊಟ್ಟಿದ್ದೀವಿ ಇಲ್ವಾ? ಅವ್ರ ಅಕೌಂಟಿಗೆ ಚೆಕ್ ಕೊಟ್ಟಿದ್ದೀವಿ. ಇವ್ರು ಹೇಳ್ತಾರೆ ಅಲ್ಲಿ ಕೆಲಸನೇ ಆಗಿಲ್ಲ. 46 ಸರ್ವೆ ನಂಬರ್, ಹೊಸೂರಲ್ಲಿ ತುಂಬ ಜನವಸತಿ ಪ್ರದೇಶ. ಹೊಸೂರು ಎಂಟ್ರಿ ಆಗ್ಬೇಕಾದ್ರೆ ನಿಮಗೆ ಒಂದು 50-100 ಮನೆ ಬರ್ತದೆ. ನೀವು ಹಳ್ಳದಿಂದ ಸೀದಾ ಹಿಂಗೆ ಹೋಗಿ ಅಲ್ಲಿ ಒಂದು ನವೀನ್ ಅಂತ ಒಬ್ರು ಅಂಗಡಿ ಬರ್ತದೆ, ಅದ್ರ ಮೇಲ್ಗಡೆ ಹೋಗಿ ಮೇಲ್ಗಡೆ ನೀಲಪ್ಪ ಅನ್ನೋರ ಮನೆ ಇದೆ, ಅಲ್ಲೊಂದು ಟ್ಯಾಂಕ್ ಇದೆ. ಅಲ್ಲಿಂದ ಪೆರಿಯಸ್ವಾಮಿ ಚಿನ್ನಸ್ವಾಮಿ ಅನ್ನೋರ ಮನೆ ಹತ್ರ ಒಂದು ಓವರ್ ಟ್ಯಾಂಕ್ ಇದೆ, 2 ಟ್ಯಾಂಕ್ ಇದೆ. ಇಲ್ಲಿಂದ ಹೀಗೆ ಹೋಗಿ ಈ ನವೀನ್ ಅವ್ರ ಅಂಗಡಿ ಹತ್ರ ಮೇಲೆ ಹೋಗಿ ಆ ಟ್ಯಾಂಕಿಗೆ ಹೋಗಿ ಆ ಟ್ಯಾಂಕಿಂದ ಆ ಟ್ಯಾಂಕಿಗೆ ಹೋಗ್ತಾ ಇತ್ತು ನೀರು. ಸುಮಾರು 1.5 ಕಿಲೋಮೀಟರ್ ಪೈಪ್ಲೈನ್ ಅದು ಅಂದಾಜು. ಅದು ತುಂಬ ವರ್ಷಗಳ ಹಿಂದೆ ಹಾಕಿರುವಂಥ ಪೈಪ್ಲೈನ್ ಕುಂಬಾಗಿದೆ. ಈಗೊಂದು 2-3 ವರ್ಷದಿಂದ ನಮಗೆ ಅದನ್ನು ಪ್ಯಾಚ್ ಹಾಕಿ ನಮ್ಮ ಮೆಂಬರ್ಗಳಿಗೆ ಅಂದರೆ ಜನ ಕರ್ಕೊಂಡೋಗಿ ರಿಸ್ಕ್ ತೊಗೊಂಡು ಸಾಕಾಗಿದೆ. ಈ ವರ್ಷ ಮಿನಿಮಮ್ ನನ್ನ ಪ್ರಕಾರ 1 ವರ್ಷ ಆಗಿರ್ಬೋದು, ರಸ್ತೆನಲ್ಲೇ ನೀರು ಹೋಗ್ತಾ ಇತ್ತು. ಏನೋ ಇವರೇ ಕುಸುಮಕ್ಕ ಅವರೇ, ಯಾಕಂದರೆ ನಾವು ಮೀಡಿಯಾ ಮುಂದೆ ಸತ್ಯನೇ ಹೇಳಬೇಕು, ರಸ್ತೆ ಮೇಲೆ ನೀರು ಹೋಗ್ತಾ ಇತ್ತು. ಒಂದು 25,000 ಲೀಟ್ರ್ ನೀರು ಲೋಡ್ ಆಗಲಿಕ್ಕೆ 4.5 ಗಂಟೆ ತೊಗೊಳ್ತಾ ಇತ್ತು. ನಾವು ಅದನ್ನು ಈ ಸರಿ ನಾವೆಲ್ಲ ಮೆಂಬರ್ಗಳು PDO ಇಂಜಿನಿಯರ್ ಎಲ್ಲ ಹೋಗಿ ಅಲ್ಲಿ ಆ ಸ್ಥಳೀಯವಾಗಿ ಒಂದಷ್ಟು ಜನ ಈ ಮೈಸೂರು ಪ್ಲಾಂಟೇಶನ್ ಅವರು ಜಾಗ, ಮತ್ತು ನಮ್ಮ ನರೇಂದ್ರ ಅಂತ ನಮ್ಮ ಸ್ನೇಹಿತರು ಅವ್ರ ಜಾಗ, ಅದ್ರ ಪಕ್ಕದಲ್ಲಿ ಶೇಖು ಅಂತ ಅವ್ರ ಜಾಗ, ಅದ್ರ ಪಕ್ಕದಲ್ಲಿ ವಲೇರಿಯನ್ ಅಂತ ಅವ್ರ ಜಾಗ, ಲೆಡಿಸ್ ಅವ್ರ ಜಾಗ ತೊಗೊಂಡು ಪೆರಿಸ್ವಾಮಿ ಮನೆಗೆ ತೊಗೊಂಡೋಗ್ಬಿಟ್ಟು 520 ಮೀಟ್ರಿಗೆ ಪೈಪ್ಲೈನ್ ಅಲ್ಲಿಗೆ ಹೋಯ್ತು. 1.5-2 ಕಿಲೋಮೀಟರ್ ಪೈಪ್ಲೈನ್, 2.5 ಇಂಚ್ ಪೈಪ್ಲೈನ್, 520 ಮೀಟ್ರಿಗೆ ಅಲ್ಲಿ ಹೋಯ್ತು. ಸ್ಮಶಾನಕ್ಕೂ ಕೂಡ ಕೊಟ್ಟಿದ್ವಿ, ಸಾರ್ವಜನಿಕ ಸ್ಮಶಾನ ಇದೆ, ಅದಕ್ಕೂ ಕೂಡ ಟ್ಯಾಂಕ್ ಹಾಕಿ ಸ್ಟ್ಯಾಂಡ್ ಮಾಡಿ ಕೊಟ್ಟಿದ್ವಿ. ಅದಕ್ಕೆ ಈಗಾಗಲೇ 2.5 ಲಕ್ಷ ರೂಪಾಯಿ ಪೇಮೆಂಟ್ ಆಗಿದೆ. ಇನ್ನೂ ಆ ಗುತ್ತಿಗೆದಾರರಿಗೆ ಹೆಚ್ಚುವರಿಯಾಗಿ ನಾವು ದುಡ್ಡು ಪಾವತಿ ಮಾಡಲಿಕ್ಕಿದೆ. ಅವರ ಇಂಜಿನಿಯರು ಅಂದಾಜು ಪಟ್ಟಿ ಪ್ರಕಾರ ಇವರು ಮೊನ್ನೆ ಭಾಷಣ ಮಾಡ್ತಾರೆ, ಅದನ್ನ ಹಾಗೆ ಮಾಡಿಬಿಟ್ಟಿದ್ದಾರೆ. ಆಯ್ತಪ್ಪ, ರಸ್ತೆಯಲ್ಲೇ ನೀರು ಹೋಗ್ತಾ ಇತ್ತಲ್ಲ, ವರ್ಷಾನ್ಗಟ್ಲೆ ನೀರು ಹೋಗ್ತಾ ಇತ್ತು, ಹೊಡೆದಿದ್ದು ನೋಡಿದ್ದೀರಾ, ರಿಪೇರಿ ಮಾಡ್ತಿದ್ದು ನೋಡಿದ್ದೀರಾ, ನೀವು ಸರಿ ಮಾಡಬೇಕಲ್ಲ, ನಿಮಗೂ ಜವಾಬ್ದಾರಿ ಇದೆಯಲ್ಲ. ಶಾಸಕರಿದ್ದಾರೆ, ನಾವು ಶಾಸಕರು ಟೀಕೆ ಮಾಡ್ತಾ ಇಲ್ಲ ಸ್ವಾಮಿ, ಟೀಕೆ ಮಾಡ್ತಾ ಇಲ್ಲ ನಾವು. ಅವರು ನನಗೂ ಶಾಸಕರೇ, ಇವರೆಲ್ಲರಿಗೂ ಅವರೇ ಶಾಸಕರು. ಈಗ ಹೊಸ ಶಾಸಕರು ಯಾರು ಇಲ್ಲ ಇಲ್ಲಿ. ಶೃಂಗೇರಿ ಕ್ಷೇತ್ರಕ್ಕೆ ಡಿ ರಾಜೇಗೌಡರೇ ಶಾಸಕರು. ಅವರ ಇವರು ಏನು ಫಾಲೋವರ್ಸ್ ಇದ್ದಾರೆ, ಅವ್ರು ಹೇಳ್ಬೇಕಲ್ಲ ಹೋಗಿ, ಎಲ್ಲೇ ಓಡಾಡ್ತಾರಲ್ವಾ. ಸರ್, ಹೊಸೂರು ಗ್ರಾಮದಲ್ಲಿ ರಸ್ತೆಯಲ್ಲೇ ನೀರು ಹೋಗ್ತಾ ಇದೆ ಸರ್, ಟ್ಯಾಂಕಿಗೆ ಹೋಗ್ತಾ ಇಲ್ಲ, 4.25 ಗಂಟೆ ಲೋಡ್ ತಗೊಂತಿದೆ, ಕರೆಂಟ್ ಬಿಲ್ ಎಷ್ಟು 18 ಸ್ಟೇಜ್ 10 HP ಮೋಟ್ರು, ಈಗ 1 ಗಂಟೆಗೆ ಹೋಗ್ತಿದೆ, 60 ನಿಮಿಷಕ್ಕೆ ಲೋಡ್ ಆಗ್ತಿದೆ, 25,000 ಲೀಟ್ರು. ನಾನು ಹೇಳಲ್ಲ, ಬೇಕಾದ್ರೆ ಕೆಳಗಡೆ ವಾಟರ್ ಮ್ಯಾನ್ ಇದ್ದಾರೆ, ಕೇಳ್ಕೊಂಡೋಗಿ ಹೊಸೂರು ಹೋಗಿ ಪಬ್ಲಿಕ್ ಹತ್ರನೇ ಮೈಕ್ ಹಿಡಿದು ಕೇಳಿ. 1 ಟ್ಯಾಂಕ್ ನೀರು ಬಿಡ್ತಾ ಇದೆ, 2 ಟ್ಯಾಂಕ್ ನೀರು ಬಿಡ್ತಾ ಇದ್ದಾರೆ. ಸಮಾಜಮುಖಿ ಕೆಲಸ ಮಾಡಿದ್ವಲ್ಲ. ಯಾವುದೋ ಮೋಟರ್ ಶೆಡ್ಡಿಗೆ ಬಣ್ಣ ಹೊಡೆಸೋದು ಎಸ್ಟಿಮೇಟ್ ಇದೆಯಪ್ಪ, ಎಸ್ಟಿಮೇಟ್ ಇದೆ ಇಲ್ಲಿ. ಈ ಎಸ್ಟಿಮೇಟ್ ಒಳಗಡೆ ಏನು ಬಣ್ಣ ಹೊಡೆದಿದ್ದಾನೆ, ಸುಣ್ಣ ಹೊಡೆದಿದ್ದಾನೆ, ಇನ್ನೊಂದು ಮಾಡಿದ್ದಾನೆ, ಸ್ಟಾರ್ಟರ್ ಹಾಕಿದ್ದಾನೆ, ಪೈಪ್ ಹಾಕಿದ್ದಾನೆ, ಗೇಬಲ್ ಹಾಕಿದ್ದಾನೆ, ಎಲ್ಲ ಇರ್ತದೆ. ಸುಮ್ಮನೆ ಮಾಡ್ಲಿಕ್ಕೆ ಏನೋ ಇಂಜಿನಿಯರ್ಗಳೇನು ಮನೆಗೆ ಹೋಗ್ಲಿಕ್ಕೆ ರೆಡಿ ಇದ್ದಾರಾ? ಆರೋಪಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಸತ್ಯಕ್ಕೆ ಹತ್ತಿರ ಆಗಿರ್ಬೇಕಲ್ಲ ಸರ್. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಈ ಗ್ರಾಮ ಪಂಚಾಯತಿನಲ್ಲಿ. ನೋಡಿ, ಇಲ್ಲೊಂದು ಪಂಚಾಯತಿ ಪಕ್ಕದಲ್ಲಿ ಒಂದು ರಸ್ತೆ ಇದೆ, ಇಲ್ಲಿಂದ ರಾಮಣ್ಣ ಅಂತ ಅವ್ರ ಮನೆಗೆ ಹೋಗುತ್ತೆ. ಅಲ್ಲಿಂದ ಹೋದರೆ ಜಯಾ ಕೃಷ್ಣೇಶ್ವರ ಮಾಜಿ ಉಪಾಧ್ಯಕ್ಷರು, ಅಲ್ಲಿಂದ ಬಂದು ಆಟೋ ಮಂಜಣ್ಣ ಅವ್ರ ಮನೆಗೆ ಜಾಯಿಂಟ್ ಆಗುತ್ತೆ. ಆಯಿತಾ? ಆ ರಸ್ತೆ ನಾವು ಗ್ರಾಮ ವಿಕಾಸದಲ್ಲಿ, ಆಮೇಲೆ ಬೇರೆ ಬೇರೆ ಹೆಡ್ಡರ್ ಅಲ್ಲಿಂದ ಜಲ್ಲಿ ಹಾಕಿ ಇಲ್ಲಿಂದ ಟಾರ್ ಹಾಕಿದ್ದು. ಇವತ್ತು ಆ ರಸ್ತೆ ನೀವು ಅಲ್ಲಿ ಹೋದರೆ ಸಂಪೂರ್ಣ ಹಾಳಾಗಿದೆ. ಯಾರು ಅದಕ್ಕೆ ಅನುದಾನ ಕೊಡಬೇಕು? ನಾವು ಅದನ್ನು ಮೊನ್ನೆ ನಾನು ಇನ್ನೊಂದು ನಿಮ್ಮ ಮೀಡಿಯಾದಲ್ಲಿ ಕೇಳಿಬಿಟ್ಟೆ. ಏನಂತ ಹೇಳಿದ್ರೆ, ಕ್ಷೇತ್ರದಲ್ಲಿ ಸಂಪೂರ್ಣ ರಸ್ತೆ ಹಾಳಾಗಿದೆ, ಈ ಪ್ರತಿಭಟನೆ ಮಾಡ್ಲಿಕ್ಕೆ ಅದು ಒಂದು ಕಾರಣ ಅಂತ ಮೈಕಲ್ಲಿ ಹೇಳ್ತಾ ಇದ್ರು. ಮೀಡಿಯಾದಲ್ಲಿ ಮಾತಾಡ್ತಾರೆ. ಪ್ರಜಾಪ್ರಭುತ್ವ ದೇಶ ರೀ, ಮೀಡಿಯಾದಲ್ಲಿ ಮಾತಾಡ್ತೀನಿ, ವೈಯಕ್ತಿಕವಾಗಿ ಮಾತಾಡ್ತೀನಿ, ಮೈಕಲ್ಲೂ ಮಾತಾಡ್ತೀನಿ, ಹಕ್ಕಿದೆ ನನಗೆ. ನಾನು ಯಾರ ಮನೆಯನ್ನಾರು ಏನಾದ್ರು ನಿಮ್ಗೆ ಮೋಸ ಮಾಡಕ್ಕೆ ಬಂದಿದ್ದೀನಾ? ನಾನು ಪ್ರಶ್ನೆ ಕೇಳಿದೆ ತಪ್ಪಾ? ಪ್ರಜಾಪ್ರಭುತ್ವ ದೇಶ, ವಾಕ್ ಸ್ವಾತಂತ್ರ್ಯ ಇದೆ, ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಹಂಗಂತ ಕೀಳಾಗಿ ಮಾತಾಡೋಕ್ಕೆ ಅಧಿಕಾರ ಇಲ್ಲ ನಿಮಗೆ. ನನಗೆ ಧಿಕ್ಕಾರಕ್ಕೆ ಹೋಗ್ಬೋದು, ನೀವು ಸಂತೋಷ. ನನಗೂ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಬರ್ತದೆ, ಜೈಕಾರಕ್ಕೆ ಹೋಗ್ಲಿಕ್ಕೂ ಬರ್ತದೆ. ನೀವು ನನಗೆ ಧಿಕ್ಕಾರಕ್ಕೆ ಹೋಗಿದ್ದಲ್ಲ, ನಮ್ಮೂರಿನ ಜನಗಳಿಗೆ ಧಿಕ್ಕಾರಕ್ಕೆ ಹೋಗಿದ್ದು. ಯಾಕಂತ ಹೇಳಿದ್ರೆ, ನಮ್ಮೂರಲ್ಲಿ ಅದೇ ಹೇಳಿದ 50 ವರ್ಷ ಹೋದ್ರೆ ಅಳಸಕ್ಕಾಗದಷ್ಟು ಕೆಲಸ ಮಾಡಿದ್ದೀವಿ. ನಮಗೂ ಹೊಟ್ಟೆ ಉರಿತದೆ ರೀ. ಒಬ್ಬ ದಲಿತ ಮಹಿಳೆ ಅಂತ ಹೇಳ್ಕೊ, ತಪ್ಪು ತಿಳ್ಕೊಬೇಡಿ, ನಾನು ಹೇಳ್ತೀನಂತ. ಎಷ್ಟು ಅವಮಾನ ಮಾಡ್ತೀರಿ ನೀವು? ಯಾಕೆ ಪ್ರಜಾಪ್ರಭುತ್ವ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆ ಒಳಗೆ ಯಾರು ಸಾಮಾನ್ಯ ಜನರ ಅಧಿಕಾರ ಬರಲಿಕ್ಕೆ ಇಲ್ವಾ? ಕೆಲಸ ಮಾಡಲಿಕ್ಕೆ ಇಲ್ವಾ ನಿಮ್ಮಲ್ಲಿ? ಆಯ್ತು, ಇವರು ಇನ್ನೊಬ್ರು ನಮ್ಮ ಸ್ನೇಹಿತರು ನವೀನ್ ಕರ್ವಾನಿ ಅವರು ಏನು ಎಲ್ಲ DC ಬಿಲ್ಗಳನ್ನೆಲ್ಲ ತೊಗೊಂಡ್ಬಿಟ್ಟು ಅದು ಹಾಗಾಗಿದೆ, ಇದು ಹೀಗಾಗಿದೆ, ನಾನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇದನ್ನ ಕೇಸ್ ಹಾಕ್ಬಿಡ್ತೀನಿ, CEO ಹೇಳ್ತೀನಿ. ಆಯ್ತು ಸ್ವಾಮಿ, ಹಾಕಿ, ನೀವು ನನ್ನ ಸ್ನೇಹಿತರು, ಸಂತೋಷ. ಶಾನ್ವಳ್ಳಿಯಲ್ಲಿ ಶಿವಾಕರ್ ಶೆಟ್ಟರು ನನ್ನ ಸ್ನೇಹಿತರು, BJPನಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಿದ್ರು, ಭಾರಿ ಕೆಲಸ ಮಾಡಿದ್ರು ಅವರಲ್ಲಿ.
ಅವ್ರ ಮೇಲೆ ಕೇಸ್ ಹಾಕಿದ್ರಿ. ಆ ನಂತರದ ಅವ್ರ ಅಣ್ಣ ಸುಧಾಕರ್ ಶೆಟ್ಟರು JDS ಸ್ಪರ್ಧೆ ಮಾಡಿದ್ರು, ಅವ್ರ ಜೊತೆಗೆ ಹೋದ್ರು. ಅವ್ರ ಜೊತೆಗೆ ಹೋದ್ಕೊಂಡು ಮತ್ತೇನೋ ಸಮಸ್ಯೆಗಳು ಮಾಡಿದ್ರಿ. ಅದಾದ್ಮೇಲೆ ಅವ್ರನ್ನ ಹೆಂಗಾರು ಮಾಡಿ ಅಲ್ಲಿಂದ ಬಿಡಿಸ್ಬೇಕಂದ್ರೆ ಬಿಡಿಸಿ ಕಾಂಗ್ರೆಸ್ ಸೇರ್ಕೊಂಡು ಮತ್ತೆ ವಾಪಸ್ ಇವರೇ ಅರ್ಜಿ ಬರೆದ್ರು, ಇದು ನಾವು ರಾಜಕೀಯ ದುರುದ್ದೇಶಕ್ಕೋಸ್ಕರ ಪ್ರಕರಣ ದಾಖಲು ಮಾಡಿದ್ವಿ, ಈ ಪ್ರಕರಣ ಕೈ ಬಿಡಬೇಕು ಅಂತ. ಇನ್ಯಾರೋ ಅಲ್ಲಿ ಚಾವಲ್ಮನೆ ಗ್ರಾಮ ಪಂಚಾಯತ್ ಲತಾ ಅಂತ ಅವ್ರ ಮೇಲೆ ದಾಖಲೆಗಳು ತಗೊಂಡು ಕೇಸ್ ದಾಖಲು ಮಾಡಿದ್ರಿ. ಆಯ್ತು, ಸಂತೋಷ. ಈಗ ನುಗ್ಗಿ ಪಂಚಾಯತಿ ಬಂದಿದ್ರಿ. ನುಗ್ಗಿ ಪಂಚಾಯತಿಲಿ ಏನೋ, ನುಗ್ಗಿ ಪಂಚಾಯತಿನಲ್ಲಿ BJPಯವರು ಅಧಿಕಾರದಲ್ಲಿದ್ದಾರೆ, ಚುನಾಯಿತ ಪ್ರತಿನಿಧಿಗಳು. ಆಯ್ತು ಸ್ವಾಮಿ, BT ಶಿವರಾಮ್ ಅವರು ಕೂಡ ಕಾಂಗ್ರೆಸ್ಗೆ ಕೆಲಸ ಮಾಡಿರೋದು, ಅವ್ರು ಕಾಂಗ್ರೆಸ್ಗೆ ಕೆಲಸ ಮಾಡಿದ್ರು. ನೀವು ಅವ್ರು ಮಾಡಿರೋ ಕೆಲಸಕ್ಕೆ ನೀವು ಆ ಥರ ಆಗಿದೆ ಈ ಥರ ಆಗಿದೆ ಆರೋಪ ಮಾಡಿದ್ರಲ್ಲ, ಸರಿ ಮಾಡಿ. ನೀವು ಅವ್ರು ಮಾಡಿ ದುಡ್ಡು ಕೊಡಬೇಕಿತ್ತು, ನಿಜವಾಗ್ಲೂ ಶಾಸಕರ ಹತ್ರ ಇಟ್ಟು ಕೊಡಿಸಿ ಆ ಎಮ್ಮಗೆ ಉಪಕಾರ ಮಾಡಬೇಕಿತ್ತು. ನೀವೇನು ಮಾಡ್ತೀರಿ, ಆ ಎಮ್ಮನ ಹತ್ರ ಏನೋ ಇವರೇ ಒಂದು ಅರ್ಜಿ ಬರ್ಕೊಂಡು ಬರ್ತಾರೆ ಸರ್, ರಾತ್ರಿ ಒಂದು ಅರ್ಜಿ ಬರ್ಕೊಂಡು, ಯಾರ್ಯಾರು ಅರ್ಜಿ ಬರ್ಕೊಂಬಂದ್ರೆ ಇವರೇ ಚೂರು ಜೋರಾಗಿ ಹೇಳಿ. ಹಾಂ, ಒಂದು ಅರ್ಜಿ ಯಾವ ಮಂಜಣ್ಣ, ನುಗ್ಗಿ ಮಂಜುನಾಥ ಒಂದು ಅರ್ಜಿ ಅರ್ಜಿ ಬರ್ಕೊಂಡು ಬಂದು ಇವ್ರು ಕೈಲಿ ಕೊಡ್ತಾರೆ, ಸೈನ್ ಹಾಕಿ ಅಂತ. ಸೈನ್ ಹಾಕಿದ್ರು, ಗ್ರಾಮ ಪಂಚಾಯತ್ ತಂದು ಕೊಟ್ಟ ಮೇಲೆ ಇವ್ರನ್ನ ಕರ್ಕೊಂಡು ಬಂದರು. ಇವ್ರ ಕೈಯಿಂದ ದಾಖಲೆ ತಗೊಂಡ್ರು ಈ ಪಂಚಾಯತಿಂದ. ಯಾವುದೇ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು ದಾಖಲೆನ ಅವ್ರು ವೈಯಕ್ತಿಕಗಂತ ಪಡ್ಕೊಂಡಾಗ ಅದನ್ನ ಮೂರನೇ ವ್ಯಕ್ತಿಗೆ ಹಸ್ತ. ಸಾರ್ವಜನಿಕರು ಯಾವುದೇ ದಾಖಲೆ ತಗೊಳ್ಬೇಕಂದ್ರೆ ಯಾವುದೇ ಇಲಾಖೆಯಲ್ಲಾದ್ರೂ ಆ ಮಾಹಿತಿ ಅಧಿನಿಯಮದ ಅಡಿಯಲ್ಲಿ ಅರ್ಜಿ ಕೊಟ್ಟು 30 ದಿನ ಕಾಲಾವಕಾಶದಲ್ಲಿ ಅದಕ್ಕೆ ಎಷ್ಟು ಪೇಪರ್ಸಿಗೆ ಚಾರ್ಜ್ ಆಗ್ತದೆ ಅದನ್ನು ಕಟ್ಟಿ ಅವ್ರು ತಗೊಬೇಕು. ಇದು ಕೂಡ ಅಪರಾಧ ತಾನೇ. ಅವರು ಒಂದು ಸದಸ್ಯರು ಪಾಪ ಏನೋ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಅವರನ್ನು ಕರ್ಕೊಂಡು ಬಂದು ಅರ್ಜಿ ರೆಡಿ ಮಾಡ್ಕೊಂಡು ಸೈನ್ ಹಾಕಿ ತಗೊಂಡೋಗಿ ಮಾರನೇ ದಿವಸ ಇಲ್ಲಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅಂತ ಹೇಳಿದ್ರೆ DCBಲಿಗೆ ಸೈನ್ ಇಲ್ಲ, ಅದಕ್ಕೆ ಸೈನ್ ಇಲ್ಲ, ಇದಕ್ಕೆ ಸೈನ್ ಇಲ್ಲ. ಆಯ್ತು, ಸೈನ್ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಎಲ್ಲ ಎಜುಕೇಟೆಡ್ ಇವರು, ಎಲ್ಲ ವಿದ್ಯಾಭ್ಯಾಸ ನನಗಿಂತ ಜಾಸ್ತಿ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ. ಆಯ್ತಾ? ಹಾಗಾಗಿ ಯಾರು ಇಲ್ಲಿ ಯಾರ ಮೇಲೆ ಆರೋಪಗಳನ್ನು ಮಾಡ್ಬೇಕಾದ್ರೆ ಸತ್ಯಕ್ಕೆ ಹತ್ರ ಇರಬೇಕು. ನನ್ಗೆ ಇನ್ನೊಬ್ರು ಕೇಳ್ತಾರೆ, ಏನೋ ನಿಮ್ಮ ಪಂಚಾಯತಿಲಿ ಭಾರಿ ಇದಾಗ ಹಗರಣ ಆಗ್ಬಿಡಿದೆ. ನಾನು ಹೇಳಿದೆ, ಯಾವ್ದಾರು ದೇವಸ್ಥಾನಕ್ಕೆ ಬನ್ನಕ್ಕೆ ಹೇಳಿ ಅಲ್ಲಿ ಬಂದು ಹೇಳ್ತೀನಿ ಅಂತ ಹೇಳಿದೆ. ಈ ರೀತಿ ಸುಳ್ಳು ಆರೋಪಗಳನ್ನ ಮಾಡೋದು ಬಿಟ್ಟು ನಮ್ಮ ಗ್ರಾಮದಲ್ಲಿ ಇನ್ನೂ ಬೇಕಾದಷ್ಟು ಹಲವಾರು ಕೆಲಸಗಳನ್ನ ಮಾಡ್ಲಿಕ್ಕೆ ಬಾಕಿ ಇದ್ದಾವೆ, ಅದನ್ನು ದಯವಿಟ್ಟು ಮಾಡಿ. ಬಡವರಿಗೆ ಸಾಗುವಳಿ ಚೀಟಿಗಳು ಕೊಡಿಸಿ, ಎಲ್ಲ ಈ ರಸ್ತೆಗಳೆಲ್ಲ ಹಾಳಾಗಿ ಹೋಗಿದ್ದಾವೆ, ಅವನ್ನೆಲ್ಲ ದಯವಿಟ್ಟು ಮಾಡಿ. ಶಾಲೆಗಳು ದುರಸ್ತಿ ಮಾಡಿ, ಯಾಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳೇ ಬರ್ತಾ ಇಲ್ಲ, ಅದು ಒಂದು ಒಳ್ಳೆ ಸ್ಥಿತಿಗತಿ ತಂದೆ. ಶಾಲೆಗಳಿಗೆ ಕಾಂಪೌಂಡ್ ಮಾಡುವಂಥ ಕೆಲಸ ಮಾಡಿದ್ದೀವಿ, ಮೇಲ್ಛಾವಣಿ, ಶೌಚಾಲಯ, ಕುಡಿಯೋ ನೀರು, ಮೂಲಭೂತ ಸೌಕರ್ಯಗಳನ್ನು ಎಲ್ಲವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ವಿ. 25% ಅಲ್ಲಿ ಮನೆ ಹೇಳ್ತಾರೆ, ನೀವು ಯಾರಿಗೂ ಪರಿಶಿಷ್ಟ ಜಾತಿ ಪಂಗಡ, ಏನಮ್ಮ ನೀವೇ ಅಧ್ಯಕ್ಷರಿದ್ದೀರಿ ಗುಲಾಬಿ ಅವರೇ, 25% ಪ್ರತಿ ವರ್ಷದ ಆ್ಯಕ್ಷನ್ ಪ್ಲಾನ್ ಯಾರು ಬೇಕಾದ್ರೂ ತಗೊಬೋದು. ಸಂಪೂರ್ಣವಾಗಿ ಅದನ್ನು 25% ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮೀಸಲಾಗಿ ಇಟ್ಟು ಕೆಲಸ ಮಾಡಿದ್ದೀವಿ. ಯಾಕಂತಂದರೆ ಅವರ ಕಂಪ್ಯೂಟರ್ ಕಲಿಕೆಗೆ, ಅವರಿಗೆ ಸೋಲಾರು, ವೈದ್ಯಕೀಯ ವೆಚ್ಚ, ಟೈಲರ್ ಮಿಷನ್ನು. ಸುಮ್ಮನೆ ಆರೋಪ ಮಾಡಬೇಕಾದ್ರೆ ಸತ್ಯ ಇರಬೇಕಲ್ಲ ಸರ್, ಸತ್ಯ ಇರಬೇಕಲ್ಲ. ಆದರೆ ನಾನು ಇನ್ನಾದರೂ ನಿಮ್ಮ ಹತ್ರ ವಿನಂತಿ ಏನು ಮಾಡ್ಕೊಳ್ತೇನೆ, ಈ ರೀತಿ ಗುಬ್ಬಿ ಮೇಲೆ ನೀವು PWD ಮೇಲೆ ಸ್ಟ್ರೈಕ್ ಮಾಡಿರಿ, ನೀವು ಅದೇ ಇನ್ನೊಂದು ಬೇರೆ ಬೇರೆ ಇಲಾಖೆ ಮೇಲೆ ಮಾಡಿ. ಯಾಕಂತ ಹೇಳಿದ್ರೆ ಅವಾಗ ನಿಮ್ಗೆ ಏನಾದ್ರು ಸಿಗ್ಬೋದೇನಾ, ಅಥವಾ ಶಾಸಕರ ಹತ್ರ ಸ್ಟ್ರೈಕ್ ಮಾಡಿ, ನಾನು ಬರ್ತೀನಿ, ಕುತ್ಕೊಂತೀನಿ, ನಾನು ಒಬ್ಬನೇ ಬೇಕಾದ್ರೆ ಕುತ್ಕೊಂತೀನಿ, ಯಾರು ಬಂದಿಲ್ಲ ತೊಂದರೆ ಇಲ್ಲ. ಆದರೆ ಪಂಚಾಯಿತಿ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ಲಿಕ್ಕೆ ಬರ್ತಿರಲ್ಲ ನೀವು. ಆಯ್ತು, ನಾನು ಒಂದು ಕೆಲಸ ಮಾಡ್ತೀನಿ. ಈಗ ಕೊನೆಯದಾಗಿ ಹೇಳ್ತಿದ್ದೀನಿ, 22 ಗ್ರಾಮ ಪಂಚಾಯಿತಿಗಳು BJP ಇಲ್ಲ, ಎಲ್ಲ ಕಾಂಗ್ರೆಸ್ ಒಂದಷ್ಟಿದ್ದಾವೆ. ನಾಳೆಯಿಂದ ನಾನು ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ನಮ್ಮೆಲ್ಲ ಕಾರ್ಯಕರ್ತರು ನೀವು ಅಲ್ಲಿದ್ದು DCBಲು ಆ್ಯಕ್ಷನ್ ಪ್ಲಾನು ಯಾವ್ಯಾವ ಇಯರ್ದು ಎಲ್ಲ ತಗೊಂಡು ನಾಳೆಯಿಂದ ನೀವು ಒಂದು ಶಾಮಿಯಾನ ಹಾಕಿ ಆ ಪಂಚಾಯತಿ ಮುಂದೆ ಚಿಕನ್ ಊಟ ಕೊಟ್ಟುಬಿಡಿ, ಮೈಕ ಕಟ್ಕೊಂಡು ಯಾರು ಅಲ್ಲಿದ್ದವರಿಗೂ ಸ್ವಲ್ಪ ಧಿಕ್ಕಾರ ಇದು ಮಾಡಿ. ಏನಾಗ್ತದೆ ಪರಿಸ್ಥಿತಿ? ಅವಮಾನ ಮಾಡತ್ತಲ್ಲ. ನಾನೀಗ ಅವಮಾನ ಸನ್ಮಾನ ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡೇ ಬಂದವನು. ನಾನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಕೆಲಸ ಮಾಡ್ತಿದ್ದೀನಿ. ನನ್ನ ಏಳಿಗೆ ಸಹಿಸಕ್ಕಾಗದಿದ್ರೆ, ನಿಮಗೆ ನಾನು ಮಾಡಿರೋ ಕೆಲಸಗಳನ್ನು ಸಹಿಸಕ್ಕಾಗದಿದ್ರೆ ಕಣ್ಣು ಮುಚ್ಕೊಂಡಿರಿ. ಅದು ಬಿಟ್ಕೊಂಡು ನನ್ನ ಮೇಲೆ ಧಿಕ್ಕಾರಕ್ಕೆ ಹೋಗೋದು, ನನ್ನ ಮೇಲೆ ಏನೋ ಅವೇರ್ನ ಸದ್ಯದಲ್ಲಿ 1-2 ತಿಂಗಳಲ್ಲಿ ಚುನಾವಣೆ ಬರ್ಬೋದು ಗ್ರಾಮ ಪಂಚಾಯತ್. ಎಲ್ಲ ವಾರ್ಡಿಗೂ ಸ್ಪರ್ಧೆ ಮಾಡ್ತಾರೆ ನಮ್ಮ ಕಡೆಯಿಂದ, ಯಾವ ವಾರ್ಡ್ಗೂ ಖಾಲಿ ಬಿಡೋದಿಲ್ಲ. ಸೋಲು ಗೆಲುವು ಏನು ತೊಂದರೆ ಇಲ್ಲ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಜನ ನನ್ನ ಇದಿಗೆ ಬಂದಿದ್ದು ಒಂದು 50 ಜನ ಬಂದಿರ್ಬೋದು, ಇನ್ನು 3450 ಜನ ಹೊರಗಡೆ ವೇಟಿಂಗಲ್ಲಿದ್ದಾರೆ. ನಮ್ಮ ಗ್ರಾಮದೊಳಗಡೆ 3500 ಜನಸಂಖ್ಯೆ ಇದೆ, 50 ಜನ ಮಾತ್ರ ಇಲ್ಲಿ ಬಂದಿದ್ದಾರೆ. ಅದನ್ನು ಸುಳ್ಳು ಹೇಳಿ ಕರ್ಕೊಂಡು ಬಂದಿದ್ದಾರೆ. ರಸ್ತೆ ವಿಚಾರ ಮಾತಾಡ್ಲಿಕ್ಕಿದೆ ಬನ್ನಿ ಅಂತೇಳಿ ಇಲ್ಲಿ ಬಂದು ಬ್ಯಾನರ್ ಕಟ್ಟಿದ ಮೇಲೆ, ಬಾವುಟ ಕಟ್ಟಿದ ಮೇಲೆ ಗೊತ್ತಾಗಿದೆ, ಓ ಇದು ಯಾವುದೋ ಒಂದು ಪಕ್ಷದಿಂದ ಇವು ತೇಜೋವಧೆ ಮಾಡಕ್ಕೆ ಮಾಡ್ತಾ ಇದ್ದಾರೆ ಅಂತ. ಈ ಕೆಲಸಗಳನ್ನೆಲ್ಲ ಬಿಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿ. ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೂ ನಾವು ಅಭಿನಂದಿಸ್ತೇವೆ. ನಾವು ಅಭಿವೃದ್ಧಿಗೆ ವಿರೋಧಿಗಳು ಅಲ್ವೇ ಅಲ್ಲ, 100% ಅಭಿನಂದನೆಗಳು ಸಲ್ಲಿಸ್ತೀವಿ. ಯಾಕಂತಂದರೆ ನಮಗೆ ಗ್ರಾಮ ಅಭಿವೃದ್ಧಿ ಆಗಬೇಕು, ಅದೇ ನಮ್ಮ ಮೂಲ ಕನಸು.
ನಾನು ಇಲ್ಲಿ ಕನಸಿಟ್ಕೊಂಡು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದಿರೋದೇ ಅಭಿವೃದ್ಧಿ ಆಗಬೇಕು. ಯಾವತ್ತೋ ಒಂದು ದಿವಸ ಹುಟ್ಟುವಾಗ ಹೆಸರಿತ್ತು, ಉಸಿರಿತ್ತು, ಸಾಯುವಾಗ ಹೆಸರಿತ್ತು ಅಂತ. ಹೆಸರು ಮಾತ್ರ ನಮ್ಮ ಜೊತೆಗೆ ಬರೋದು, ಯಾವುದು ಆಸ್ತಿ ಅಂತಸ್ತು ಭೂಮಿ ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ. ಹಾಗಾಗಿ ಇನ್ನು ಮುಂದೇನಾದರೂ ನಿಮಗೆ ದೇವರು ಸದ್ಬುದ್ಧಿಗಳನ್ನು ಕೊಡಲಿ, ಒಳ್ಳೆ ಕೆಲಸ ಮಾಡೋರಿಗೆ ಸಹಕಾರ ಮಾಡಿ. ನುಗ್ಗಿ ಗ್ರಾಮ ಪಂಚಾಯತಿಲಿ ಪ್ರಾಮಾಣಿಕವಾಗಿ ಕಚೇರಿಯಲ್ಲಿ ಕೂತ್ಕೊಂಡಿರ್ತೀವಿ. ಯಾವತ್ತು 24x7 ಓಪನ್ ಇದೆ. ಅವರ ಕಚೇರಿ ದಿನದಲ್ಲೇ ಪ್ರತಿಭಟನೆ ಮಾಡಿದ್ರೆ ನಾವೆಲ್ಲ ಮೆಂಬರ್ಗಳು ಬಂದು ಎಲ್ಲರಿಗೂ ಅಲ್ಲೇ ಉತ್ತರ ಕೊಡ್ತಿದ್ವಿ. ನಾವು ಭಾನುವಾರ ಬಂದ್ಕೊಂಡು ಬಾವುಟ ಕಟ್ಕೊಂಡು ಶಾಮಿಯಾನ ಹಾಕೊಂಡು ಇದು ಮಾಡಿದ್ರೆ ನಾವೇನು ಮಾಡಬೇಕು? PDO ಮೇಲೆ ದಬ್ಬಾಳಿಕೆ ಮಾಡಿದ್ರಿ, PDO ಮೇಲೆ ದಬ್ಬಾಳಿಕೆ, ಸೆಕ್ರೆಟರಿ ಮೇಲೆ ದಬ್ಬಾಳಿಕೆ, ಸದಸ್ಯರ ಮೇಲ್ಗಡೆ ದಬ್ಬಾಳಿಕೆ. ಎಷ್ಟು ದಿವಸ ಅಂತ ತಡ್ಕೊಳ್ಲಿಕ್ಕೆ ಆಗ್ತದೆ? PDOಗೆ ಮ್ಯಾನ್ ಹ್ಯಾಂಡ್ಲು ಮಾಡಕ್ಕೆ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನನಗೆ ಸವಾಸ ಬೇಡ ಇಲ್ಲಿಂದ. ಅವ್ರನ್ನ ರಿಲೀವ್ ಮಾಡಿದ್ದಾರೆ ರಾಜಕೀಯ ದುರುದ್ದೇಶದಿಂದ. ಸಂತೋಷ. ಇನ್ನೊಂದು PDO ಬಂದ್ರು ಅವ್ರು ಅದನ್ನೇ ಮಾಡಬೇಕಲ್ಲ, ಲೀಗಲ್ ಬಿಟ್ಟು ಏನೂ ಮಾಡಕ್ಕೆ ಬರೋದಿಲ್ಲ. ಯಾರೇ ಅಧ್ಯಕ್ಷರ ಮೆಂಬರ್ ಆದರೂ ಲೀಗಲ್ ಬಿಟ್ಟು ಮಾಡಕ್ಕೆ ಬರೋದಿಲ್ಲ. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಕಾನೂನು ಚೌಕಟ್ಟಲ್ಲೇ ಇವತ್ತು 100 ರೂಪಾಯಿ ಡ್ರಾ ಮಾಡ್ಲಿಕ್ಕಾಗಲ್ಲ ಸರ್. ಇದನ್ನು ಚೆನ್ನಾಗಿ ನೀವು ನೋಟ್ ಮಾಡ್ಕೊಳ್ಳಿ. 100 ರೂಪಾಯಿ ಯಾವುದೇ ಗ್ರಾಮ ಪಂಚಾಯತ್, ನಮ್ದಲ್ಲ, ಇಡೀ ಕರ್ನಾಟಕದ ಯಾವುದೇ ಗ್ರಾಮ ಪಂಚಾಯತಿನಲ್ಲಿ ಕಾನೂನು ಚೌಕಟ್ಟನ್ನು ಬಿಟ್ಟು 100 ರೂಪಾಯಿ ಅಧ್ಯಕ್ಷರು ಸೈನ್ ಇಲ್ದೇ PDO. ಒಂದು ಕಾಲ ಇತ್ತು, ಚೆಕ್ ಇತ್ತು, ಚೆಕ್ ಬರೆದ್ರು ಕೊಟ್ಟರು, ಬುಕ್ಕಲ್ಲಿ ಬರೆದ್ರು ಕೊಟ್ಟರು. ಈಗ ಹಂಗಿಲ್ಲ. ಎಲ್ಲವೂ ಪಂಚತಂತ್ರ ವ್ಯವಸ್ಥೆ. ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ಪಂಚತಂತ್ರ ವೆಬ್ಸೈಟ್ ಮಾಡಿದೆ. ಆ ವೆಬ್ಸೈಟಲ್ಲಿ ಎಲ್ಲ ಡಾಕ್ಯುಮೆಂಟ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ ಅಪ್ಲೋಡ್ ಮಾಡಿ RTGS ಥ್ರೂನೇ ಪೇಮೆಂಟ್ ಆಗ್ತದೆ. ಯಾರ ಮೇಲೆ ಆರೋಪ ಮಾಡ್ತೀರಿ ನೀವು? ಯಾರೋ ಅಧ್ಯಕ್ಷರು ಸೈನ್ ಇಲ್ಲ ಅಂತ, PDO ಸೈನ್ ಇಲ್ಲ ಅಂತೆ, ಹಂಗೆ ತೊಗೊಂಡ್ಬಿಟ್ರಂತೆ. ಹೆಂಗೆ ತೊಗೊಳ್ತಾರೆ? ಅವ್ರ ಹತ್ರ ಪಾಪ ಸುಳ್ಳು ಹೇಳಿ ದಾಖಲೆ ತಗೊಂಡು ಮಾರನೇ ದಿವಸ ಬಂದ್ಕೊಂಡು ಇಲ್ಲಿ ಭಾಷಣ ಮಾಡೋದಲ್ಲ. ಧನ್ಯವಾದಗಳು. ನೀವು ಇದೇ ಗ್ರಾಮದವರು, ಮಾಜಿ ಅಧ್ಯಕ್ಷರು, ಇದೇ ಗ್ರಾಮದವರು. ಅದರ ಜೊತೆಯಲ್ಲಿ ಈಗ ಇಲ್ಲಿಂದ ನಿಮ್ಮೇಲೆ ಕೇಳಿ ಬರ್ತಾರಂತ ಪ್ರಮುಖ ಆರೋಪ, ನುಗ್ಗಿ ಜಗದೀಶ್ವರ್ ಅವರೇ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಬೇರೆ ಹೆಸರಲ್ಲಿ. ಯಾವ್ದಾರು ಒಂದು ದಾಖಲೆ ಇದ್ರೆ ತಕ್ಕೊಳ್ಳಿ. ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಅವರು ಅಲ್ಲಿ ಬಿಲ್ ಮಾಡಿಸ್ಕೊಂಡಿದ್ದಾರೆ, ಆಯ್ತು, ಹಣವನ್ನು ಹೊಂದಿದ್ದಾರೆ, ಆಯ್ತು, ಮಾಡಿದ್ದಾರೆ ಅಂತ ಆರೋಪ ಇದೆ. ಆಯ್ತು, ಒಂದೇ ಒಂದು ದಾಖಲೆ ತಕ್ಕೊಳ್ಳಿ. ನನ್ನ ಹೆಸರಲ್ಲಿ 100 ರೂಪಾಯಿ ಬಿಲ್ ಆಗಿದೆ ಅಂತ ತಕ್ಕೊಳ್ಳಿ, ನಾನು ಸಂತೋಷ. ನಾನು ನುಗ್ಗಿ ಜಗದೀಶ್ವರ್ ಅವ್ರ ಹೆಸರಲ್ಲಿ ಮಾಡ್ತಾ ಇಲ್ಲ, ಬೇರೆ ಹೆಸರಲ್ಲಿ ಕಾಂಟ್ರಾಕ್ಟ್ ಮಾಡ್ತಾ. ಸರಿ, ಆಯ್ತು, ನಾನು ಮಾಡ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗ ಇದೇ ಗ್ರಾಮದಲ್ಲಿ ನಾನು ಹೇಳ್ದಲ್ಲ, ಈಗ ಕೋಟ್ಯಾಂತರ ರೂಪಾಯಿ ಕೆಲಸಗಳನ್ನ ಮಾಡಿದ್ದಾರೆ. ರಸ್ತೆಗಳೇ 3 ತಿಂಗಳು 4 ತಿಂಗಳಲ್ಲಿ ಇಲ್ಲಲ್ಲ. ಅವ್ರು ಯಾರು ಬೇನಾಮಿ ಹೆಸರಲ್ಲಿ ಮಾಡ್ತಿದ್ದಾರೆ, ಅವ್ರ ಹತ್ರ ಏನಾರು ತಗೊಂಡಿದಾರೋ ಇಲ್ಲ ಅಂತ ಅವ್ರ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ, ನಾನು ಬಂದ್ ಮಾಡ್ತೀನಿ. ನಾನು ರೆಡಿ ಇದ್ದೀನಿ. ನುಗ್ಗಿ ಜಗದೀಶ್ವರ್ ಬೇರೆ ಹೆಸರಲ್ಲಿ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಇಲ್ಲ, ಯಾವ ಕಾರಣಕ್ಕಿಲ್ಲ. ನೋ ವೇ. ನಾನು ಹೋಗಿದ್ದೀನಿ. ನಾನು ನೋಡಿ, ಅದು ಅಲ್ಲೇ ಇರೋದು ನೋಡಿ. ನಮ್ಮೆಲ್ಲ ಸದಸ್ಯರುಗಳು, ಉಪಾಧ್ಯಕ್ಷರು ಇರ್ಬೋದು, ನಮ್ಮ ಮೆಂಬರ್ಗಳು, ನಮ್ದೊಂದು GP ಸ್ಟಾಪ್ ಅಂತ ಒಂದು ಗ್ರೂಪ್ ಇದೆ ಸರ್. ಈ ಒಂದು ಯಾವುದೇ ಕಾಮಗಾರಿಗಳು ಆಗ್ಬೇಕಾದ್ರೆ ನಮಗೆ ಯಾಕಂದ್ರೆ ಒಂದಾ ಅಧ್ಯಕ್ಷರು ನೋಡ್ಬೇಕು, ಉಪಾಧ್ಯಕ್ಷರು ನೋಡ್ಬೇಕು, ಇಲ್ಲ ಯಾರೋ ಒಂದು ಮೆಂಬರ್ ಅದನ್ನು ಅಲ್ಲಿ ಒಂದು ನೋಡ್ಬೇಕು. ನಾಳೆ ನೋಡಿ ಈ ಥರ ಆರೋಪಗಳು ಬಂದಾಗ ನಮಗೆ ಸ್ಪಷ್ಟತೆ ಇರಬೇಕು. ಅಲ್ಲಿ ಕಾಮಗಾರಿ ಆಗಿದೆಯೋ ಇಲ್ವೋ, ಕ್ವಾಲಿಟಿ ಕೆಲಸ ಆಗಿದೆಯೋ ಇಲ್ವೋ, ಏನೋ ನಾಳೆ ಸಮಸ್ಯೆ ಆದರೆ ಎಲ್ಲರೂ ಹೊಣೆಗಾರರಾಗ್ತಾರೆ. ಒಳ್ಳೇದಾದರೆ ಈಗ ಒಳ್ಳೇದಾಗಿದೆ ಕೆಲಸ, ಹಾಗಾಗಿ ಜಗದೀಶ್ ಮೇಲೆ ಮಾತ್ರ ಕಣ್ಣು ಫೋಕಸ್ ಮಾಡ್ತಾರೆ, ಆರೋಪಗಳನ್ನ ಮಾಡ್ತಾರೆ. ಇದು ಸಹಜ ಸರ್, ಯಾವತ್ತೂ ಸಹಜ, ಏನು ಮಾಡೋಕ್ಕಾಗಲ್ಲ. ನಾನು ಯಾವ ಗುತ್ತಿಗೆದಾರ ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ ನಾನು ಹೋಗಿ ವಿಸಿಟ್ ಮಾಡಿದ್ದೀನಿ. ನೋಡಪ್ಪ, ಚೆನ್ನಾಗಿ ಮಾಡ್ಬೇಕು ಕಾಮಗಾರಿನ, ಕಾಮಗಾರಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತಲೇ ಹೇಳಿದ್ದೀನಿ. ಯಾಕೆ ಹೇಳ್ಬಾರ್ದು? ನನಗೆ ಜನ ಅಧಿಕಾರ ಕೊಟ್ಟಿದ್ದಾರೆ. ನಾಳೆ ಕೇಳ್ತಾರೆ, ನೀನು ಇಲ್ಲಿ ಕೆಲಸ ಮಾಡಬೇಕಾದ್ರೆ ತಲೆ ಹಾಕಿ ಮಲಗಿಲ್ಲಲ್ಲ ಮರ, ಈ ಥರ ಕೆಲಸ ಕಳಪೆ ಆಗಿದೆ ಅಂದರೆ ಕೆಲಸ ಆದಮೇಲೆ ನಾವು ಏನು ಮಾಡ್ಲಿಕ್ಕಾಗುತ್ತೆ? ಅಲ್ಲಿ ಹೋಗಿ ಏನು ಮಾಡ್ಬೋದು ನೀವು ಹೇಳಿ? ಆದಮೇಲೆ ಏನಾರು ಮಾಡ್ಲಿಕ್ಕೆ ಸಾಧ್ಯ ಅಂತ? ಹಾಗಾಗಿ ನಾನು ಅಟೆಂಡ್ ಮಾಡಿದ್ದೀನಿ, ಎಲ್ಲ ಕಾಮಗಾರಿ ಅಟೆಂಡ್ ಮಾಡಿ ನೋಡಿ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಒಂದು ಇಚ್ಛಾಶಕ್ತಿ, ಅದು ನನ್ನ ಜವಾಬ್ದಾರಿ, ನನ್ನ ಮೇಲೆ ಜನ ವಿಶ್ವಾಸ ಇಟ್ಟಿದ್ದಾರೆ. 3 ಬಾರಿ ಗೆಲ್ಸಿದ್ದಾರೆ, ಸುಮ್ಮನೆ ಗೆಲ್ಸಿಲ್ಲ. ನೀವು ಮೊನ್ನೆ ಒಬ್ಬರು ತುಂಬ ಸೀನಿಯರ್ ಅಡ್ವೊಕೇಟ್ ಹೇಳಿದ್ರು, ಏನಂತ ಹೇಳಿದ್ರೆ ಯಾವ್ದು ಬೇಕಾದ್ರೆ ಗೆಲ್ಬೋದು, ಗ್ರಾಮ ಪಂಚಾಯತಿ 3 ಸರಿ ಗೆಲ್ಲೋದು ಕಷ್ಟ ಅಂತ. ಹಾಗಾಗಿ ಜನ 3 ಸರಿ ಸುಮ್ಮನೆ ಗೆಲ್ಸಿಲ್ಲ ನಮ್ಮನ್ನು. ಹೇಳ್ದಲ್ಲ, ಚರಂಡಿ, ದೇವಸ್ಥಾನ, ಸ್ಮಶಾನ, ರೇಷನ್ ಕಾರ್ಡು, ಸಾಗುವಳಿ ಚೀಟಿ, ಬೀದಿ ದೀಪ, ಕುಡಿಯೋ ನೀರು, ಸೋಲಾರು, ಬಸ್ ಸ್ಟ್ಯಾಂಡ್ಗಳು, ದನದ ಗುಂಡಿ, ಗಂಜಲ ಗುಂಡಿ, ಗೊಬ್ಬರ ಗುಂಡಿ ಎಲ್ಲ ಮಾಡಿದಕ್ಕೇನೆ, ಈ ರೀತಿ ಅಭಿವೃದ್ಧಿ ಮಾಡಿದಕ್ಕೇನೆ ಜನ ಗೆಲ್ಸಿರೋದು. ಸುಮ್ಮನೆ ನಮ್ಮನ್ನು ಓಟಿ ಒತ್ತಿ ಗೆಲ್ಸಿಲ್ಲ. ಇವತ್ತು ಎಜುಕೇಟೆಡ್ ಇದ್ದಾರೆ ಜನ. ಏನಿಲ್ಲ ಅಂದ್ರೂ ಲಾಸ್ಟ್ ವಾಟ್ಸಪ್ ನೋಡ್ತಾರೆ, ಫೇಸ್ಬುಕ್ ನೋಡ್ತಾರೆ, ಟ್ವಿಟರ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾರೆ, ಎಜುಕೇಟೆಡ್ ಇದ್ದಿದ್ದು ನೋಡ್ತಾರೆ. ಟೆಕ್ನಿಕಲಿ ಮುಂದೆ ಹೋಗಿದೆ ದೇಶ, ಅಭಿವೃದ್ಧಿ ಆಗಿದೆ.